ಹಾಯ್ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಹಿಂದೆ ನಡೆದಂತಹ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಏನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಏನು ನಡೆದಿತ್ತು, ಜನವರಿ 7ನೇ ತಾರೀಕು ನಡೆದಂತಹ ಒಂದು ಎಕ್ಸಾಮ್ ಏನಿದೆ, ಈ ಎಕ್ಸಾಮ್ನಲ್ಲಿ ಭಾರತದ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 10ರಿಂದ 12 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನಾನಿವತ್ತು ನಿಮ್ಮ ಆ ಪ್ರಶ್ನೆಗಳನ್ನು ನಾನಿಲ್ಲಿ ಡಿಸ್ಕಷನನ್ನು ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನನ್ನ ಹೆಸರು ರಾಘವೇಂದ್ರ ಶಿಡ್ಲಕಟ್ಟೆ ಅಂತೇಳಿ, ಭಾರತದ ಆರ್ಥಿಕತೆ ಪುಸ್ತಕದ ಲೇಖಕ. ಇತ್ತೀಚೆಗೆ ಬಿಡುಗಡೆ ಆಗಿದೆ ಭಾರತದ ಆರ್ಥಿಕತೆ ಪುಸ್ತಕ. ಇಲ್ಲಿ ಲಾಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಯಿತು. ಇಲ್ಲಿಯವರೆಗೆ ರಾಜ್ಯದಲ್ಲಿ ಹಲವಾರು ಪುಸ್ತಕ ಪ್ರತಿಗಳು ಮಾರಾಟ ಆಗಿದೆ. ಹಲವಾರು ಎಲ್ಲ ಪುಸ್ತಕ ಮಳಿಗೆಗಳಲ್ಲಿಯೂ ಸಹ ಲಭ್ಯ ಇದೆ. ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಲಭ್ಯ ಇದೆ. ಆನ್ಲೈನ್ ಪ್ಲಾಟ್ಫಾರ್ಮ್ ಆದಂತಹ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್, KPSC ವಾಣಿ, ಸಾಧನಾ ಅಕಾಡೆಮಿ ಏನು ಆ್ಯಪ್ ಇದೆ, ಇವುಗಳಲ್ಲಿ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ ಸ್ನೇಹಿತರೆ. ಭಾರತದ ಆರ್ಥಿಕತೆ ಈ ಪುಸ್ತಕವನ್ನು ನಾನು ಸಂಪೂರ್ಣವಾಗಿ KPSC, KS, IAS, KS, KSLET ಮತ್ತು NET, FD, SD ಆಲ್ ಸ್ಟೇಟ್ PSC ಎಕ್ಸಾಮ್ಸ್, PSI, PC ಎಲ್ಲ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಭಾರತದ ಆರ್ಥಿಕತೆಯ ಸಂಪೂರ್ಣ 28 ಅಧ್ಯಾಯಗಳನ್ನು ಒಳಗೊಂಡಂತೆ ಬೃಹತ್ತಾಗಿ 512 ಪುಟಗಳನ್ನು ಒಳಗೊಂಡಂತೆ ಈ ಪುಸ್ತಕವನ್ನು ರಚಿಸಿದ್ದೀನಿ ಸ್ನೇಹಿತರೆ. ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇತ್ತೀಚೆಗೆ ನಡೆದಂತಹ ಎಕ್ಸಾಮ್ಸ್ಗಳೇನಿದೆ, ಎಕ್ಸಾಮ್ಸ್ಗಳಲ್ಲಿ ಕೇಳಿದಂತಹ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಕೇಳಿದಂತಹ ಎಲ್ಲ ಪ್ರಶ್ನೆಗಳು ಮೋಸ್ಟ್ 95%ನವರೆಗಿನ ಎಲ್ಲ ಪ್ರಶ್ನೆಗಳು ಕೂಡ ಇದರಲ್ಲೇ ಈ ಪುಸ್ತಕದಲ್ಲೇ ಕವರ್ ಆಗಿದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ಪೇಜಲ್ಲಿ ಬಂದಿದೆ ಅನ್ನುವಂತಹ ದಾಖಲೆಯನ್ನು ಕೂಡ ನಾನು ಕೊಡ್ತಾ ಬಂದಿದ್ದೀನಿ. ಇವಾಗ ನಾವು ನೋಡ್ತಾ ಬಂದರೆ ರಾಜ್ಯ ಲೆಕ್ಕ ಪರಿಶೋಧನೆ ಇಲಾಖೆ ಸಿ ಗ್ರೂಪ್ ಪ್ರಶ್ನೆ ಆಗಿತ್ತು, ಸಿ ಗ್ರೂಪ್ ಕ್ವೆಶ್ಚನ್ ಪೇಪರ್ ಆಗಿತ್ತು. ಇದರಲ್ಲಿ 13 ಪ್ರಶ್ನೆಗಳನ್ನು ಕೇಳಿದರು. ಆ 13 ಪ್ರಶ್ನೆಗಳು ಈ ಪುಸ್ತಕದಲ್ಲೇ ಕವರ್ ಆಗಿದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಜೊತೆಗೆ CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ 12 ಪ್ರಶ್ನೆಗಳನ್ನು ಕೇಳಿದರು. ಅದರಲ್ಲಿ 11 ಪ್ರಶ್ನೆಗಳು ಸಹ ಇದೇ ಪುಸ್ತಕದಿಂದ ಕವರ್ ಆಗಿದೆ. ನೆಕ್ಸ್ಟು ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಸಿ ಗ್ರೂಪ್ KPSC ಎಕ್ಸಾಮ್ ಆಗಿತ್ತು. ಈ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಡಿಸೆಂಬರ್ 31ನೇ ತಾರೀಕು ಎಕ್ಸಾಮ್ ಆಗಿತ್ತು. ಇದರಲ್ಲಿ 15 ಪ್ರಶ್ನೆಗಳು ಬಂದಿದೆ. ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಕೇಳಿದ್ದ 15 ಪ್ರಶ್ನೆಗಳು ಕೂಡ ಇದರಲ್ಲೇ ಕವರ್ ಆಗಿದೆ ಸ್ನೇಹಿತರೆ. ಮೊನ್ನೆ ನಡೆದಂತಹ KSLET ಎಕ್ಸಾಮ್ ಏನಿದೆ, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ, KSLET ಎಕ್ಸಾಮಲ್ಲಿ ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಂತೆ 26 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ 26 ಪ್ರಶ್ನೆಗಳು ಭಾರತದ ಆರ್ಥಿಕತೆ ಪುಸ್ತಕದಲ್ಲೇ ಕವರ್ ಆಗಿದೆ. ನೀವು ಅದನ್ನು ರೆಫರ್ ಮಾಡಿ ಸ್ನೇಹಿತರಿಗೂ ಕೂಡ ತಿಳಿಸಿ. ನಾನಿವತ್ತು ನಿಮಗೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹೈದರಾಬಾದ್ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಲಿ ಕೇಳಿದಂತಹ ಪ್ರಶ್ನೆಗಳೇನಿದ್ದಾವೆ ಅವುಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನನ್ನು ಮಾಡ್ತಾ ಬರ್ತೀನಿ. ಅವುಗಳಿಗೆ ಆನ್ಸರ್ಸ್ ಏನು ಪ್ರಾವಿಷನ್ ಕೀ ಆನ್ಸರ್ ಬಿಟ್ಟಿದ್ದಾರೆ, ಆ ಆನ್ಸರ್ಸ್ಗಳು ಏನು, ಅದರ ಬಗ್ಗೆ ನಾವು ಡಿಸ್ಕಷನ್ಸನ್ನು ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ನಾವು ನೋಡ್ತಾ ಬಂದರೆ ಸಾಂಕ್ರಾಮಿಕ ಪಿಡುಗಿಗೆ ಸಂಬಂಧಪಟ್ಟಂತೆ ಅತಿ ಕನಿಷ್ಠ ಪರಿಣಾಮಕ್ಕೊಳಗಾದ ವಲಯವೆಂದರೆ ಯಾವುದು ಅಂತ ಕೇಳಿದ್ದಾನೆ. ಸಾಂಕ್ರಾಮಿಕ ಪಿಡುಗು ಅಂತಂದರೆ ಕೋವಿಡ್-19 ನಮಗೆಲ್ಲರಿಗೂ ಗೊತ್ತೇ ಇದೆ. ಕೋವಿಡ್-19 ಏನು ಪ್ಯಾಂಡಮಿಕ್ ಏನಿದೆ, ಈ ಪ್ಯಾಂಡಮಿಕ್ ಬಂದಿದ್ದು 2020-21ರಲ್ಲಿ. ಕೋವಿಡ್-19 2019ರಲ್ಲಿ ಪ್ರಾರಂಭ ಆಯಿತು. ಡಿಸೆಂಬರಲ್ಲಿ ಪ್ರಾರಂಭ ಆಗುತ್ತೆ. ಬಟ್ ಆ ಎಫೆಕ್ಟನ್ನು ಉಂಟು ಮಾಡಿದ್ದು 2020-21ರಲ್ಲಿ. ಈ ವರ್ಷವನ್ನು ಹೇಳ್ತೀವಿ ನಾವು 2020-21 ಏನಿದೆ ಅದು ಸಾಂಕ್ರಾಮಿಕ ಪಿಡುಗು ಏನಿದೆ, ಆ ಸಂದರ್ಭದಲ್ಲಿ ಯಾವ ವಲಯಕ್ಕೆ ಕನಿಷ್ಠ ಪರಿಣಾಮ ಉಂಟಾಗಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಕೊಟ್ಟಿದ್ದಾನೆ: ಪ್ರೈಮರಿ ಸೆಕ್ಟರ್ ಕೃಷಿ ವಲಯ, ಕೈಗಾರಿಕಾ ವಲಯ, ಸೇವಾ ವಲಯ, ತೃತೀಯ ವಲಯ. ಸೇವಾ ವಲಯ, ತೃತೀಯ ವಲಯ ಎರಡೂ ಒಂದೇ. ಇಲ್ಲಿ ನಾವು ನೋಡ್ತಾ ಬಂದಂಥ ಸಂದರ್ಭದಲ್ಲಿ ಯಾವ ವಲಯಕ್ಕೆ ಕನಿಷ್ಠ ಪರಿಣಾಮ ಉಂಟಾಗಿದೆ ಅಂತೇಳಿ ನೋಡ್ತಾ ಇದ್ದಾನೆ. ಇಲ್ಲಿ ಆನ್ಸರ್ ಕೃಷಿ ವಲಯಕ್ಕೆ ಕನಿಷ್ಠ ಪರಿಣಾಮ ಉಂಟಾಗಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ಕೃಷಿ ವಲಯಕ್ಕೆ ಕೋವಿಡ್-19 ಯಾವುದೇ ಡ್ಯಾಮೇಜ್ ಆಗಿಲ್ಲ ಅನ್ನುವಂತಹ ಕಾನ್ಸೆಪ್ಟನ್ನು ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಇಲ್ಲಿ ನಾವು ನೋಡ್ತಾ ಬಂದರೆ 2020-21ರಲ್ಲಿ ಭಾರತದ GDP ಬೆಳವಣಿಗೆ ದರ, ಸೆಕ್ಟರಲ್ ವೈಸ್ GDP ಗ್ರೋತ್ ರೇಟ್ ಅಂತ ಬಂದಾಗ, ವಲಯವಾರು GDP ಬೆಳವಣಿಗೆ ದರ ಅಂತ ಬಂದಾಗ ಕೃಷಿ ವಲಯದ GDP ಬೆಳವಣಿಗೆ ದರ 2020-21ರಲ್ಲಿ ಎಷ್ಟಿತ್ತು ಅಂತೆಲ್ಲ ನೋಡ್ತಾ ಬಂದರೆ 3.3% ಅಷ್ಟಿತ್ತು.
ಕೈಗಾರಿಕಾ ವಲಯದ GDP ಬೆಳವಣಿಗೆ ದರ ಎಷ್ಟಿತ್ತು ಅಂತೆಲ್ಲ ನೋಡ್ತಾ ಬಂದರೆ -3.3%ನಷ್ಟಿತ್ತು ಸ್ನೇಹಿತರೆ. ನೆಕ್ಸ್ಟು ಸೇವಾ ವಲಯದ GDP ಬೆಳವಣಿಗೆ ದರ, ಸರ್ವಿಸ್ ಸೆಕ್ಟರ್ನ GDP ಬೆಳವಣಿಗೆ ದರ ಎಷ್ಟಿತ್ತು ಅಂತೆಲ್ಲ ನೋಡ್ತಾ ಬಂದರೆ -7.8%ನಷ್ಟಿತ್ತು ಸ್ನೇಹಿತರೆ. ಓವರಾಲ್ GDP ಗ್ರೋತ್ ರೇಟ್ ವಿಲ್ ಬಿ -6.6%. ಸೊ ನೋಡಿ, GDP ಬೆಳವಣಿಗೆ ದರ ಅನ್ನುವಂಥದ್ದು ಭಾರತದಲ್ಲಿ 2020-21ರಲ್ಲಿ ನೆಗೆಟಿವ್ ಗ್ರೋತ್ ರೇಟನ್ನು ತಲುಪಿತ್ತು, -6.6% ನೋಡ್ತಾವೆ. ಇತ್ತೀಚಿನ ವರ್ಷಗಳಲ್ಲಿ ಋಣಾತ್ಮಕ GDP ಬೆಳವಣಿಗೆ ದರವನ್ನು ದಾಖಲಿಸಿದ ವರ್ಷ ಯಾವುದು ಅಂತ ಏನಾದರೂ ಕೇಳಿದ್ರೆ 2020-21. ಬಟ್ ಆ್ಯಕ್ಚುಲಿ ಈ ಕ್ವಶನ್ಸನ್ನು ಭಾಳಷ್ಟು ಬಾರಿ ರಿಪೀಟ್ ಮಾಡಿದ್ದಾರೆ, ಯಾವ ವಲಯಕ್ಕೆ ಕಡಿಮೆ ಪರಿಣಾಮ ಉಂಟಾಗಿದೆ ಅಂತೇಳಿ. ಸೊ ನೋಡಿ, ಪಾಸಿಟಿವ್ ಇದೆ, ಕೃಷಿ ವಲಯ ಪಾಸಿಟಿವ್ ಇದೆ, ಇನ್ನೆರಡೂ ಕೂಡ ಏನಾಗಿದ್ದಾವೆ, ನೆಗೆಟಿವ್ ಇದ್ದಾವೆ. ಅಂದರೆ ಕೋವಿಡ್ನ ಪರಿಣಾಮ ಇದ್ರ ಮೇಲೆ ಜಾಸ್ತಿ ಇದೆ ಅಂತ ಆಯಿತು. ಕೋವಿಡ್ನ ಪರಿಣಾಮ ಇದ್ರ ಮೇಲೆ ಏನಾಗಿದೆ, ಜಾಸ್ತಿ ಆಗಿದೆ ಸ್ನೇಹಿತರೆ. ಸೊ ಕೃಷಿ ವಲಯದ ಮೇಲೆ ಯಾವುದೇ ಪರಿಣಾಮವನ್ನು ಉಂಟಾಗಿಲ್ಲ, ಕೃಷಿ ವಲಯದ ಉತ್ಪಾದನೆ ಕಡಿಮೆ ಆಗಿಲ್ಲ, ಕೃಷಿ ವಲಯದ ಉತ್ಪಾದನೆ ಸ್ಟೇಬಲ್ಲೇ ಇದೆ, ಆ ಸಂದರ್ಭದಲ್ಲಿ ಹೆಚ್ಚಾಗಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಹಾಗಾಗಿ ಇಲ್ಲಿ ಓವರಾಲ್ GDP ಗ್ರೋತ್ ರೇಟು ನೆಗೆಟಿವ್ ಆಗಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಪರಿಣಾಮ ಉಂಟಾಗದೇ ಇರುವ ಅಥವಾ ಕಡಿಮೆ ಪರಿಣಾಮ ಉಂಟಾದ ವಲಯ ಯಾವುದು ಅಂತ ಕೇಳಿದ್ರೆ ಕೃಷಿ ವಲಯ ಅಂತ ಬರೀಬೇಕು. ಅದೇ ಇದನ್ನು ಅತಿ ಹೆಚ್ಚು ಕೋವಿಡ್-19ನ ನೋಡಿ, ಕೋವಿಡ್-19ನ ಪಿಡುಗು ಏನಿದೆ, ಇದರಿಂದ ಅತಿ ಹೆಚ್ಚು ಪರಿಣಾಮಕ್ಕೊಳಗಾದ ವಲಯ ಯಾವುದು ಅಂತ ಕೇಳಿದ್ರೆ ಸೇವಾ ವಲಯ ಬರೀಬೇಕು. ಯಾಕಂದರೆ ಹೈಯೆಸ್ಟ್ ಡ್ಯಾಮೇಜ್ಡ್ ಇನ್ ಸರ್ವಿಸ್ ಸೆಕ್ಟರ್ ಅಂತೇಳಿ ನಾವು ನೋಡ್ತಾ, ಸೇವಾ ವಲಯಕ್ಕೆ ಅತಿ ಹೆಚ್ಚು ಡ್ಯಾಮೇಜ್ ಆಗಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ ಸೇವಾ ವಲಯದ ಹೈಯೆಸ್ಟ್ ಡ್ಯಾಮೇಜ್, ಅದಕ್ಕಿಂತ ಸ್ವಲ್ಪ ಡ್ಯಾಮೇಜು ಕೈಗಾರಿಕಾ ವಲಯ, ಕನಿಷ್ಠ ಡ್ಯಾಮೇಜ್ ಯಾವುದು ಅಂತಂದರೆ ಕೃಷಿ ವಲಯ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಈ ಕ್ವಶನ್ ಭಾಳಷ್ಟು ಬಾರಿ ರಿಪೀಟ್ ಆಗಿದೆ ಸ್ನೇಹಿತರೆ, ಅದೇ ಕ್ವಶನ್ನೇ ರಿಪೀಟ್ ಮಾಡಿದ್ದಾನೆ, ನೋಡ್ಕೊಬೇಕಾಗತ್ತೆ ಅಂತೇಳಿ. ಎಸ್, ಓಕೆ. ಸೊ ಹಾಗಾದರೆ GDP ಬೆಳವಣಿಗೆ ದರ 2019-20ರಲ್ಲಿ ಪಾಸಿಟಿವ್ ಇತ್ತು, 2020-21ರಲ್ಲಿ ನೆಗೆಟಿವ್ ಆಯಿತು. 2020-21ರಲ್ಲಿ 21-22ರಲ್ಲಿ ಮತ್ತೆ ಪಾಸಿಟಿವ್ ಆಯಿತು. ಸೊ ಭಾರತದ GDP ಬೆಳವಣಿಗೆ ದರ ಅಥವಾ ಭಾರತದ ಆರ್ಥಿಕತೆ ಯಾವ ಆಕಾರದ ಬೆಳವಣಿಗೆಯನ್ನು ಸಾಧಿಸಿದೆ ಅಂತ ನೋಡ್ತಾ ಬಂದರೆ ದ ಇಂಡಿಯನ್ ಎಕನಮಿ ವಿಲ್ ಬಿ ಅಚೀವ್ ದ V-shaped ಗ್ರೋತ್ ರೇಟ್ ಪ್ರೀ ಕೋವಿಡ್, ಪೋಸ್ಟ್ ಕೋವಿಡ್ ಆ್ಯಂಡ್ ಕೋವಿಡ್ ಇಯರ್ಸ್ ಅಂತೇಳಿ ನೋಡ್ತಾ. ಕೋವಿಡ್ನ ಹಿಂದಿನ ವರ್ಷ, ಕೋವಿಡ್ನ ಮುಂದಿನ ವರ್ಷ ಮತ್ತು ಕೋವಿಡ್ ವರ್ಷಗಳಿಗೆ ಸಂಬಂಧಿಸಿದಂತೆ ಭಾರತದ ಆರ್ಥಿಕ ಬೆಳವಣಿಗೆ ಯಾವ ಆಕಾರವನ್ನು ಹೊಂದಿದೆ ಅಂತಂದರೆ V-shaped ಗ್ರೋತ್ ರೇಟನ್ನು ಹೊಂದಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದನ್ನು ಕೂಡ ಕ್ವಶನ್ ಕೇಳಿದ್ದಾನೆ, ಭಾರತದ GDPಯಲ್ಲಿ ಅಥವಾ ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ಕೋವಿಡ್ ಪೂರ್ವ, ಕೋವಿಡ್ ಮತ್ತು ಕೋವಿಡ್ ನಂತರದ ಸಂದರ್ಭದಲ್ಲಿ ಯಾವ ಆಕಾರದ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿದೆ ಅಂತೇಳಿ. ಯಾವ ಆಕಾರದ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿದೆ ಅಂತಂದರೆ V ಆಕಾರದ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿದೆ ಅಂತೇಳಿ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಸೆಕೆಂಡ್ ಕ್ವಶನನ್ನು ನಾವು ನೋಡ್ತಾ ಬಂದರೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ತುಂಬ ನಾವು ಕಾನ್ಸೆಪ್ಟನ್ನು ನೀಟಾಗಿ ಡೆಪ್ತಾಗಿ ಓದ್ಕೊಂಡಿದ್ದಾಗ ಈ ಕ್ವಶನ್ಗೆ ಆನ್ಸರನ್ನು ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ. ಸೊ ಮೊದಲನೇ ಆಪ್ಷನ್, 2011ರಲ್ಲಿ ಭಾರತದ ದಶಕವಾರು ಜನಸಂಖ್ಯಾ ಬೆಳವಣಿಗೆಯ ದರವು 17.64%ನಷ್ಟು ಆಗಿತ್ತು. ಸೊ ದ ಇಂಡಿಯನ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಇನ್ 2011 17.64% ಅಂತೇಳಿ ಮೊದಲನೇ ಆಪ್ಷನ್ ಇದೆ. ಎರಡನೇ ಆಪ್ಷನ್, 2011ನೇ ಜನಗಣತಿಯು ಭಾರತದ 15ನೇ ಜನಗಣತಿ ಆಗಿತ್ತು. ಭಾರತದ 15ನೇ ಜನಗಣತಿ ಆಗಿತ್ತು. ಭಾರತದಲ್ಲಿ ಜನಗಣತಿಯನ್ನು 1872ರಿಂದ ನಡೆಸಲಾಗುತ್ತಿದೆ. ಇದರಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ 1 ಮಾತ್ರ ಸರಿ, ಆಪ್ಷನ್ 2 ಮಾತ್ರ ಸರಿ, ಆಪ್ಷನ್ 3 1, 2, 3 ಮತ್ತು 3 ಸರಿ, 1 ಮತ್ತು 2 ಸರಿ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಾವು ನೋಡ್ತಾ ಬಂದರೆ 2011ರಲ್ಲಿ ಭಾರತ ಜನಸಂಖ್ಯಾ ಬೆಳವಣಿಗೆ ದರ 17.64, ಇಟ್ ಇಸ್ ರೈಟ್ ಆನ್ಸರ್ ಸ್ನೇಹಿತರೆ. ಸೊ 17.64%ನಷ್ಟು ಪಾಪ್ಯುಲೇಷನ್ ಗ್ರೋತ್ ರೇಟನ್ನು ಹೊಂದಿತ್ತು. ಆವ್ರೇಜ್ ಆಗಿ ಬಹಳಷ್ಟು ಮೆಟೀರಿಯಲ್ಗಳಲ್ಲಿ 17.7% ಅಂತ ಕೊಡ್ತಾರೆ. ಆಕ್ಯುರೇಟ್ ಆಗಿ ಎಷ್ಟಿದೆ ಅಂದರೆ 17.64%ನಷ್ಟು ಜನಸಂಖ್ಯಾ ಬೆಳವಣಿಗೆ ದರವನ್ನು ಹೊಂದಿದೆ. ಸೊ ನಿಮಗೆ ಜನಸಂಖ್ಯಾ ಬೆಳವಣಿಗೆ ದರ ಅಂದರೆ ಗೊತ್ತಿರಲಿ ಸ್ನೇಹಿತರೆ, ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂದರೆ ಏನು? ಇಂದಿನ ಜನಗಣತಿಗೆ ಹೋಲಿಸಿದಂತೆ ಪ್ರಸ್ತುತ ಜನಗಣತಿಯಲ್ಲಿ ಎಷ್ಟು ಜನಸಂಖ್ಯೆ ಹೆಚ್ಚಾಗಿದೆ ಅದನ್ನು ಪರ್ಸೆಂಟೇಜ್ ವೈಸಲ್ಲಿ ಹೇಳುವಂಥದ್ದು. ಇಂದಿನ ಜನಸಂಖ್ಯೆ 100 ಕೋಟಿ ಇತ್ತು, ಈ ಬಾರಿ ಜನಸಂಖ್ಯೆ 117 ಕೋಟಿ ಆಯಿತು ಅಂದರೆ 17% ಹೆಚ್ಚಾಗಿದೆ ಅಂತ ಅರ್ಥ. ಅಂದರೆ ಇಂದಿನ ಜನಸಂಖ್ಯೆಗೆ ಆ್ಯಡ್ ಆದ ಜನಸಂಖ್ಯೆಯನ್ನು ಪರ್ಸೆಂಟೇಜ್ ವೈಸಲ್ಲಿ ಹೇಳುವಂಥದ್ದನ್ನು ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂತೇಳಿ ನೋಡ್ತಾ.
ಸೊ 1971ರಲ್ಲಿ ಭಾರತದಲ್ಲಿ ಪಾಪ್ಯುಲೇಷನ್ ಗ್ರೋತ್ ರೇಟ್ 24.80% ಇತ್ತು ಸ್ನೇಹಿತರೆ. ಸೊ ಈಗ ಆ ಒಂದು ಗ್ರೋತ್ ರೇಟ್ ಏನಾಗಿದೆ, ಕಡಿಮೆ ಆಗಿದೆ ಅಂತೇಳಿ ನೋಡ್ತಾ ಅಂದರೆ ಸೊ ಇಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ 2011ರ ಜನಗಣತಿಯಲ್ಲಿ ಭಾರತದ ಸೊ ಜನಸಂಖ್ಯಾ ಬೆಳವಣಿಗೆ ದರ ಕಡಿಮೆ ಆಗಿದೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಸೊ ಆಪ್ಷನ್ ಫಸ್ಟ್ ಒನ್ ಇಸ್ ರೈಟ್ ಅಂತೇಳಿ ನೋಡ್ತಾ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣಂತೆ. 2011ನೇ ಜನಗಣತಿಯ ಭಾರತದ 15ನೇ ಜನಗಣತಿ ಆಗಿದೆ ಅಂತೇಳಿ. ಸೊ ಭಾರತದಲ್ಲಿ ಸೊ ಜನಗಣತಿ ಅಂತ ಬಂದಾಗ ಇತ್ತೀಚೆಗೆ ನಡೆದಂತಹ 11ನೇ ಜನಗಣತಿ 15ನೇ ಜನಗಣತಿ ಆಗಿದೆ. ಈ ಹೇಳಿಕೆಯನ್ನು ಸರಿ ಸ್ನೇಹಿತರೆ. ನೆಕ್ಸ್ಟ್, ಭಾರತದಲ್ಲಿ ಜನಗಣತಿಯನ್ನು 1872ರಿಂದ ನಡೆಸಲಾಗುತ್ತಿದೆ. ಸೊ ಇಟ್ ಈಸ್ ಆಲ್ಸೋ ರೈಟ್. ಸೊ ಭಾರತದ ಮೊದಲ ಜನಗಣತಿಯನ್ನು 1872ರಲ್ಲಿ ಲಾರ್ಡ್ ಮೇಯೋರವರು ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಲಾರ್ಡ್ ಮೇಯೋರವರು ಕಂಡಕ್ಟ್ ಮಾಡ್ತಾರೆ. ಸೊ ಭಾರತದ ಮೊದಲ ಜನಗಣತಿ, ಸೊ ದ ಇಂಡಿಯಾಸ್ ಫಸ್ಟ್ ಪಾಪ್ಯುಲೇಷನ್ ಸೆನ್ಸಸ್ ಕಂಡಕ್ಟೆಡ್ ಬೈ ಲಾರ್ಡ್ ಮೇಯೋ ಇನ್ 1872 ಅಂತ ನೋಡ್ತಾ ಆಗ್ತದೆ. ಸೊ ಅಂದರೆ ಮೊದಲ ಜನಗಣತಿಯ ದತ್ತಾಂಶಗಳನ್ನು ಬಿಡುಗಡೆ ಮಾಡಿದ್ದು 1872ರಲ್ಲಿ. ಹಾಗಾಗಿ 72ನೇ ಮೊದಲ ಜನಗಣತಿ ನಡೆದ ವರ್ಷ ಅಂತೇಳಿ ನೋಡ್ತಾ ಆಗ್ತದೆ. ಬಟ್ ಆದರೆ ಈ ಜನಗಣತಿಯನ್ನು 1865ರಿಂದ 1865 ಟು 71ವರೆಗೆ ನಡೆಸಲಾಗುತ್ತೆ. ಸೊ ಇದು ಪ್ರಾಂತೀಯ ಮಟ್ಟದ ಜನಗಣತಿ ಆಗಿತ್ತು. ಜನಗಣತಿ ಆಗಿತ್ತು ಸ್ನೇಹಿತರೆ. ಸೊ ಈ ಪ್ರಾಂತೀಯ ಪ್ರೆಸಿಡೆನ್ಸಿ ಲೆವೆಲ್ ಪಾಪ್ಯುಲೇಷನ್ ಸೆನ್ಸಸ್ ಅಂತೇಳಿ ನೋಡ್ತಾ ಹೋಗ್ತೀವಿ. ಈ ಪ್ರಾಂತೀಯ ಮಟ್ಟದ ಜನಗಣತಿಯನ್ನು 6 ವರ್ಷ ನಡೆಸಿ ಈ 1872ರಲ್ಲಿ ದತ್ತಾಂಶಗಳನ್ನ ಬಿಡುಗಡೆಯನ್ನ ಮಾಡಲಾಗುತ್ತೆ. ಹಾಗಾಗಿ ಮೊದಲ ಜನಗಣತಿ 1872 ಇಟ್ ಇಸ್ ಆಲ್ಸೋ ರೈಟ್. ಸೊ ಈ ಮೊದಲ ಜನಗಣತಿಯನ್ನು ನಡೆಸಿದವರು ಯಾರು ಅಂತ ಕ್ವಶನ್ ಕೇಳಿದಾನೆ ಸ್ನೇಹಿತರೆ, ನೋಡ್ಕೊಬೇಕು. ಲಾರ್ಡ್ ಮೇಯೋರ್ ಅವರು ಸೊ ಈ ಮೊದಲ ಜನಗಣತಿಯನ್ನು ನಡೆಸಿದವರು ಅಂತೇಳಿ. ಭಾರತದ 2ನೇ ಜನಗಣತಿಯನ್ನು ನಡೆಸಿದವರು ಯಾರು ಅಂತೇಳಿ ನಾವು ನೋಡ್ತಾ ಬಂದರೆ ಲಾರ್ಡ್ ರಿಪ್ಪನ್ ಅಂತೇಳಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಲಾರ್ಡ್ ರಿಪ್ಪನ್ ಅವರು ಭಾರತದ 2ನೇ ಜನಗಣತಿಯನ್ನು ನಡೆಸಿದ್ದಾರೆ ಅಂತೇಳಿ ನೋಡ್ತಾ ಹೋಗ್ತೀವಿ. ಸೊ ಈ 2ನೇ ಜನಗಣತಿಯನ್ನು 1881ರಲ್ಲಿ ನಡೆಸ್ತಾರೆ. ನೋಡ್ಕೊಳ್ಳಿ, ನೆಕ್ಸ್ಟ್ ಎಕ್ಸಾಮಲ್ಲಿ ಕ್ವಶನ್ಸ್ ಆಗ್ತವೆ ಸ್ನೇಹಿತರೆ. ಸೊ 1881ರಲ್ಲಿ 2ನೇ ಜನಗಣತಿಯನ್ನು ನಡೆಸಲಾಗುತ್ತೆ. ಸೊ 2ನೇ ಜನಗಣತಿಯನ್ನು ಇಂಡಿಯಾಸ್ ಫಸ್ಟ್ ಸಿಂಕ್ರನೈಸ್ಡ್ ಪಾಪ್ಯುಲೇಷನ್ ಸೆನ್ಸಸ್ ಅಂತ ಕರಿತೀವಿ. ಭಾರತದ ಮೊದಲ ಶ್ರೇಣೀಕೃತ ಜನಗಣತಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ನನ್ನ ಪುಸ್ತಕದಲ್ಲಿ ಕಂಪ್ಲೀಟ್ ಎಲ್ಲವನ್ನು ಕೂಡ ಕವರ್ ಮಾಡಿ ಇದನ್ನು ಒಂದು ಚಾಪ್ಟರ್ ಮಾಡಿದ್ದೀನಿ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಂತೇಳಿ ನಾವು ಈ ಚಾಪ್ಟರ್ ಅಥವಾ ಭಾರತದ ಜನಸಂಖ್ಯೆ ಅಂತೇಳಿ ನಾನು ಕವರ್ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ. ಎಸ್, ಓಕೆ. ಸೊ ಇಲ್ಲಿ ಭಾರತದ ಜನಸಂಖ್ಯೆ ಅಂತ ಬಂದಾಗ ಪ್ರಸ್ತುತ ಭಾರತ ಸೊ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರ. 142.86 ಕ್ರೋರ್ಸ್ನಷ್ಟು ಜನಸಂಖ್ಯೆಯನ್ನು ಹೊಂದಿದೆ ಅಕಾರ್ಡಿಂಗ್ ಟು UNPF ರಿಪೋರ್ಟ್ 2023. ಇವತ್ತು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರ ಯಾವುದಾದ್ರೂ ಇದೆ ಅಂತಂದರೆ ಅದು ಭಾರತ. ಸೊ 142.86 ಕ್ರೋರ್ಸ್ನಷ್ಟು ಜನಸಂಖ್ಯೆಯನ್ನು ಹೊಂದಿದೆ ಅಂತೇಳಿ ನಾವು ನೋಡ್ತಾ ಆಗ್ತೀವಿ. ಸೊ 2023ರಲ್ಲಿ UNPF ಏನು ವರದಿಯನ್ನು ಬಿಟ್ಟರು ಆ ವರದಿಯ ಪ್ರಕಾರ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಎಸ್, ಓಕೆ. ಸೊ ಹಾಗಾದರೆ ಆಪ್ಷನ್ ಎ ಈಸ್ ರೈಟ್, ಆಪ್ಷನ್ ಬಿ ಈಸ್ ರೈಟ್, ಆಪ್ಷನ್ ಸಿ ಈಸ್ ಆಲ್ಸೋ ರೈಟ್ ಅಂತೇಳಿ ನೋಡ್ತಾ ಆಗ್ತೀವಿ. ಸೊ ನೋಡಿ, ಭಾರತದ 2011ರ ಜನಗಣತಿಯಲ್ಲಿ ದಶಕವಾರು ಬೆಳವಣಿಗೆ ದರ 17.4% ರೈಟ್. ಭಾರತದಲ್ಲಿ ಇತ್ತೀಚೆಗೆ ನಡೆದ 11ನೇ ಜನಗಣತಿ, 5ನೇ ಜನಗಣತಿ, ಸ್ವತಂತ್ರ ನಂತರದ 7ನೇ ಜನಗಣತಿ. ಗೊತ್ತಿರಲಿ ಸ್ನೇಹಿತರೆ, ಸ್ವತಂತ್ರ ನಂತರದ 7ನೇ ಜನಗಣತಿ, ಒಟ್ಟು 15ನೇ ಜನಗಣತಿ. 1872ರಿಂದ ಕನ್ಸಿಡರ್ ಮಾಡಿದ್ರೆ 15ನೇ ಜನಗಣತಿ. ಸ್ವತಂತ್ರ ನಂತರದಲ್ಲಿ 7ನೇ ಜನಗಣತಿ ಅಂತೇಳಿ ನಾವು ಸ್ವತಂತ್ರ ನಂತರದಲ್ಲಿ 7ನೇ ಜನಗಣತಿ ಅಂತೇಳಿ ನೋಡ್ಕೊಬೇಕು. ಸ್ವತಂತ್ರ ನಂತರದಲ್ಲಿ ಕೇಳಿದನ ಅಥವಾ ಒಟ್ಟು ಕೇಳಿದನ ಅಂತೇಳಿ ನೋಡ್ಕೊಬೇಕು. ನೆಕ್ಸ್ಟ್, ಭಾರತದ ಮೊದಲ ಜನಗಣತಿ 1872. 3 ಹೇಳಿಕೆಗಳು ಸರಿ. ಸೊ ಹಾಗಾದರೆ ಆಪ್ಷನ್ 3 ಈಸ್ ರೈಟ್. 1, 2 ಆ್ಯಂಡ್ 3 ಬೋತ್ 3 ಆರ್ ರೈಟ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಆಪ್ಷನ್ 3 ಈಸ್ ರೈಟ್ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ನಾವು ನೋಡ್ತಾ ಬಂದರೆ ಸೊ ಇಲ್ಲಿ ನಿಮಗೆ ಎಷ್ಟು ವರ್ಷಕ್ಕೊಮ್ಮೆ ಜನಗಣತಿಯನ್ನು ನಡೆಸ್ತಾರೆ ಅಂತೇಳಿ ನೋಡ್ತಾ ಬಂದರೆ, ಎಷ್ಟು ವರ್ಷಗಳಿಗೊಮ್ಮೆ ಜನಗಣತಿಯನ್ನು ನಡೆಸ್ತಾರೆ ಅಂತೇಳಿ ನಾವು ನೋಡ್ತಾ ಬಂದರೆ ಸೊ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ನಡೆಸ್ತಾರೆ. ಹಾಗಾದರೆ 2011ರಲ್ಲಿ ನಡೆದಿತ್ತು, 2021ರಲ್ಲಿ ನಡೀಬೇಕಾಗಿತ್ತು. ಸೊ ಈ ಜನಗಣತಿ ಏನಿದೆ, ಈ ಜನಗಣತಿ ನಡೆಸೋಕ್ಕಾಗಲಿಲ್ಲ ಬಿಕಾಸ್ ಆಫ್ COVID-19. ಸೊ ನಾವು ಇದನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯನ್ನು ಮಾಡಿದ್ದೀವಿ ಸ್ನೇಹಿತರೆ. ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯನ್ನು ಮಾಡಿದ್ದೀವಿ COVID-19ನ ಪರಿಣಾಮದಿಂದಾಗಿ. ಹಾಗಾಗಿ ಮುಂಬರುವ 16ನೇ ಜನಗಣತಿಯನ್ನು ಸರ್ಕಾರ ನಿರ್ದೇಶನ ಮಾಡುವವರೆಗೆ ಸೊ ನಡೆಸೋದಕ್ಕೆ ಹೋಲ್ಡನ್ನು ಮಾಡಲಾಗಿದೆ ಅಂತೇಳಿ ನೋಡ್ತಾ. ಇನ್ನೊಂದು ವಿಶೇಷತೆ ಗೊತ್ತಿರಲಿ, ಮುಂಬರುವ 16ನೇ ಜನಗಣತಿಯನ್ನು ಭಾರತದ ಮೊದಲ
ಡಿಜಿಟಲ್ ಪಾಪ್ಯುಲೇಷನ್ ಸೆನ್ಸಸ್ ಅಂತೇಳಿ ಘೋಷಣೆ ಮಾಡಿದರು. ಡಿಜಿಟಲ್ ಪಾಪ್ಯುಲೇಷನ್ ಸೆನ್ಸಸ್, ಭಾರತದ ಮೊದಲ ಕಾಗದ ರಹಿತ ಜನಗಣತಿ ಅಂತೇಳಿ ಘೋಷಣೆಯನ್ನು ಮಾಡಿದ್ದೀವಿ. ಮುಂಬರುವ ಜನಗಣತಿ ಭಾರತದ ಮೊದಲ ಡಿಜಿಟಲ್ ಪಾಪ್ಯುಲೇಷನ್ ಸೆನ್ಸಸ್ ಆಗುತ್ತೆ. ಇದನ್ನು ಅನೌನ್ಸ್ ಮಾಡಿದ್ದು 2021-22 ಬಜೆಟಲ್ಲಿ ಅನೌನ್ಸ್ ಮಾಡಿದ್ವಿ ಸ್ನೇಹಿತರೆ, ಬಜೆಟಲ್ಲಿ ಅನೌನ್ಸ್ ಮಾಡಿದ್ದೀವಿ. ಸೊ ಈ ಬಜೆಟಲ್ಲಿ 3768 ಕೋಟಿ ಹಣವನ್ನು ಮುಂಬರುವ ಜನಗಣತಿಗೆ ಮೀಸಲಿಡಲಾಗಿದೆ ಸ್ನೇಹಿತರೆ, ಮೀಸಲಿಡಲಾಗಿದೆ. 3768 ಕ್ರೋರ್ಸ್ನಷ್ಟು ಅಮೌಂಟನ್ನು ಡಿಜಿಟಲ್ ಸೆನ್ಸಸ್ಸಿಗೆ ಮೀಸಲಿಟ್ಟಿದ್ದೀವಿ. ಈ ಬಜೆಟಲ್ಲಿ ಅಲೋಕೇಟ್ ಮಾಡಿದ್ದೀವಿ 21-22 ಬಜೆಟಲ್ಲಿ. ಸೊ ಮುಂದೆ ಯಾವತ್ತೇ ಸರ್ಕಾರ ಜನಗಣತಿ ನಡೆಸೋದಕ್ಕೆ ಗೈಡ್ಲೈನ್ಸನ್ನು ಕೊಡ್ತು ಅಂದರೆ ಈ ಅಮೌಂಟನ್ನು ಬಳಸಿ, ಈ ಫಂಡನ್ನು ಬಳಸಿ ಡಿಜಿಟಲ್ ಪಾಪ್ಯುಲೇಷನ್ ಸೆನ್ಸಸ್ಸನ್ನು ಮಾಡಲಾಗುತ್ತೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇನ್ನು ನೆಕ್ಸ್ಟ್ ನೋಡ್ತಾ ಬಂದರೆ, ಸೊ ಇಲ್ಲಿ ನಿಮಗೆ ಗೊತ್ತಿರಲಿ, ಸೊ ಈ ಜನಗಣತಿಯ ದತ್ತಾಂಶಗಳೇನಿದ್ದಾವೆ, ಈ ಜನಗಣತಿಯನ್ನು ನಡೆಸೋರು ಯಾರು ಅಂತ ಕೇಳ್ತಾನೆ. ಸೊ ದ ಪಾಪ್ಯುಲೇಷನ್ ಸೆನ್ಸಸ್ ಹ್ಯಾಸ್ ಟು ಕಂಡಕ್ಟೆಡ್ ಬೈ ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್, ಹೋಮ್ ಅಫೈರ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೃಹ ಸಚಿವಾಲಯ ನಡೆಸುತ್ತೆ ಸ್ನೇಹಿತರೆ. ಸೊ ಗೃಹ ಸಚಿವಾಲಯ ಜನಗಣತಿಯನ್ನು ನಡೆಸುತ್ತೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ನಡೆಸುವ ಜವಾಬ್ದಾರಿಯನ್ನು ಗೃಹ ಸಚಿವಾಲಯ ಹೊಂದಿದೆ ಅಂತ. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಮೂವ್ ಆಗೋಣ ಸ್ನೇಹಿತರೆ. ಸೊ 3ನೇ ಪ್ರಶ್ನೆ ಏನು? ಕರ್ನಾಟಕದ ಭೂ ಸುಧಾರಣೆಗಳ ಕಾಯ್ದೆ, ಕರ್ನಾಟಕದ ಭೂ ಸುಧಾರಣೆ ಕಾಯ್ದೆ 1974ರ ಪ್ರಕಾರ ಭೂ ನ್ಯಾಯಮಂಡಳಿಗಳನ್ನು ಎಲ್ಲಿ ಸ್ಥಾಪಿಸಲಾಯಿತು? ನೋಡಿ, ಲ್ಯಾಂಡ್ ರಿಫಾರ್ಮ್ಸು ಮತ್ತು ಕೋಆಪರೇಟಿವ್ ಮೋಸ್ಟ್ ಇಂಪಾರ್ಟೆಂಟ್ ಸಿ ಗ್ರೂಪ್ಗೆ ಸಂಬಂಧಿಸಿದಂತೆ ಕೋಆಪರೇಟಿವ್ ಕ್ವಶನ್ಸ್ಗಳು, ಲ್ಯಾಂಡ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಸಿಲೆಬಸ್ ಇದೆ ನಿಮಗೆ ಸಿ ಗ್ರೂಪ್ಗೆ ಸಂಬಂಧಪಟ್ಟಂತೆ. ಸೊ ನನ್ನ ಪುಸ್ತಕದಲ್ಲಿ ಲ್ಯಾಂಡ್ ರಿಫಾರ್ಮ್ಸನ್ನು ಹಾಕಿದ್ದೀನಿ, ಕೋಆಪರೇಟಿವ್ ಕೂಡ ಹಾಕಿದ್ದೀನಿ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಟಿವ್ ಆಗಿ ಕಂಪ್ಲೀಟ್ ಆಗಿ ಮೇನ್ಸಿಗೂ ಕೂಡ ಕವರ್ ಆಗುವಂತೆ ಸೊ ಒಂದು ಪುಸ್ತಕವನ್ನು ರಚಿಸ್ತಾ ಇದ್ದೀನಿ. ಮುಂದಿನ ಏನು ಏಪ್ರಿಲ್ ತಿಂಗಳಲ್ಲಿ ಅಥವಾ ಮಾರ್ಚ್ ತಿಂಗಳಲ್ಲಿ ಅದನ್ನು ಬಿಡುಗಡೆಯನ್ನು ಮಾಡ್ತಾ ಹೋಗ್ತೀನಿ. ಅದು ವರ್ಕ್ ನಡೆದಿದೆ, ಸೊ ಅದನ್ನು ಬಿಡುಗಡೆಯನ್ನು ಮಾಡ್ತೀನಿ ಸ್ನೇಹಿತರೆ. ಎಸ್, ಓಕೆ. ಸೊ 1974ರ ಭೂ ಸುಧಾರಣಾ ಪ್ರಕಾರ ಭೂ ನ್ಯಾಯಮಂಡಳಿಗಳನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ತಾಲ್ಲೂಕು, ಜಿಲ್ಲೆಗಳು, ಹೋಬಳಿಗಳು, ಗ್ರಾಮಗಳು. ಸೊ ತಾಲ್ಲೂಕುಗಳಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸೊ 299 ಸೊ ಮೊದಲ ಬಾರಿಗೆ ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಂತೆ ಸೊ ಟ್ರಿಬ್ಯುನಲ್ಗಳು, ಭೂ ನ್ಯಾಯಮಂಡಳಿಗಳು ಸ್ಥಾಪನೆ ಆಗ್ತವೆ. ಸೊ 299 ಟ್ರಿಬ್ಯುನಲ್ಗಳು ಸ್ಥಾಪನೆ ಆಗ್ತವೆ. ಸೊ ಭೂ ಸುಧಾರಣಾ ಕಾಯ್ದೆ 1974 ಏನಿದೆ, ಇದನ್ನು ಇಂದಿರಾ ಗಾಂಧಿಯವರು ಹೊರಡಿಸ್ತಾರೆ. ಸೊ ಈ ಇಂದಿರಾ ಗಾಂಧಿಯವರು ಹೊರಡಿಸಿದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಇರ್ತಾ ಹೋಗ್ತಾರೆ. ಸೊ ಅವ್ರೇನು ಮಾಡ್ತಾ ಹೋಗ್ತಾರೆ ಅಂತಂದರೆ, ಸೊ ಇದನ್ನು ಜಾರಿಗೆ ತರ್ತಾರೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಈ ಒಂದು ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಸೊ ಈ ಭೂ ಸುಧಾರಣಾ ಕಾಯ್ದೆ ಏನಿದೆ, ಈ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟಂತೆ ಟ್ರಿಬ್ಯುನಲ್ಗಳನ್ನು ಎಲ್ಲಿ ಸ್ಥಾಪಿಸಿದ್ದಾರೆ ಅಂತ ಕ್ವಶನ್ಸನ್ನು ಕೇಳ್ತಾನೆ. ತಾಲೂಕಿನಲ್ಲಿ ಸೊ ಇದನ್ನು ಸ್ಥಾಪನೆಯನ್ನು ಮಾಡಲಾಗುತ್ತೆ ಅಂತೇಳಿ ನೋಡ್ತಾ ಆಗ್ತೀವಿ. ಜೊತೆಗೆ ಈ ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಡಿ ದೇವರಾಜ್ ಅರಸ್ ಅವರು ಸೊ ಈ ಭೂ ಸುಧಾರಣಾ ಕಾಯ್ದೆನ ಏನು ಜಾರಿಗೆ ತರ್ತಾರೆ ಕರ್ನಾಟಕದಲ್ಲಿ, ಸೊ ಆ ಸಂದರ್ಭದಲ್ಲಿ ಸೊ ಯಾರಿಗೆ ಜವಾಬ್ದಾರಿಯನ್ನು ಕೊಟ್ಟರು ಭೂ ಹಂಚಿಕೆಯನ್ನು ಅಥವಾ ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಸೊ ಮಾಲೀಕರನ್ನ ಏನು ತೀರ್ಮಾನ ಮಾಡುವಂತಹ ಅಧಿಕಾರವನ್ನು ಯಾರಿಗೆ ಕೊಡ್ತಾರೆ ಅಂತಂದರೆ, ಸೊ ಜಿಲ್ಲಾ ಪಂಚಾಯಿತಿಗಳಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲೇ ತೀರ್ಮಾನವನ್ನು ಮಾಡಲಾಗುತ್ತೆ. ಸೊ ಅದನ್ನು ನಿರ್ವಹಿಸುವಂಥದ್ದು ಯಾವುದಾಗಿತ್ತು ಅಂತಂದರೆ ಸೊ ಡಿಸ್ಟ್ರಿಕ್ಟ್ ಟ್ರಿಬ್ಯುನಲ್ಸ್ಗಳು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ತಾಲೂಕು ಟ್ರಿಬ್ಯುನಲ್ಸ್ಗಳು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ ನೋಡ್ತಾ ಬರ್ತೀವಿ ಅಂತೇಳಿ. ಸೊ ಈ ಜಿಲ್ಲೆಯಿಂದ ಸೊ ಯಾರಿಗೆ ತಾಲೂಕುಗಳಿಗೆ ಸೊ ವರ್ಗಾವಣೆಯನ್ನು ಮಾಡಲಾಗುತ್ತೆ, ತಾಲೂಕಿನ MLAಗಳು ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ, ಸೊ ಈ ಭೂ ಸುಧಾರಣೆಯ ಕಾಯ್ದೆ ಅಡಿಯಲ್ಲಿ ಭೂಮಿಯನ್ನು ವಿಸ್ತರಣೆಯನ್ನು ಮಾಡೋದಕ್ಕೆ ಅಥವಾ ಭೂಮಿಯನ್ನು ಹಂಚಿಕೆಯನ್ನು ಮಾಡೋದಕ್ಕೆ ಸೊ ಅಧಿಕಾರಗಳನ್ನು ಹೊಂದ್ತಾರೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅದನ್ನೆಲ್ಲವನ್ನು ಸೊ ವಿಚಾರಣೆಯನ್ನು ನಡೆಸೋದಕ್ಕೋಸ್ಕರವಾಗಿ ಟ್ರಿಬ್ಯುನಲ್ಗಳು ಎಲ್ಲಿ ಸ್ಥಾಪನೆ ಆಗಿದ್ದಾವೆ ಅಂತ ಕ್ವಶನ್ ಕೇಳಿದ್ದಾನೆ. ಎಲ್ಲಿ ಸ್ಥಾಪನೆ ಆಗಿದ್ದಾವೆ ಅಂತಂದರೆ ತಾಲೂಕು ಮಟ್ಟದಲ್ಲಿ ಸ್ಥಾಪನೆ ಆಗಿದ್ದಾವೆ. ಪ್ರಾವಿಷನಲ್ ಕೀ ಆನ್ಸರ್ಲಿ ಕೊಟ್ಟಿದ್ದಾನೆ. ಸೊ ದಿಸ್ ಆಲ್ಸೋ ರೈಟ್ ಆನ್ಸರ್ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಅಂತೇಳಿ. ನೆಕ್ಸ್ಟ್ ನಾವು ಬಂದರೆ ಮೈಸೂರು ಗೇಣಿ ಪದ್ಧತಿ ಮತ್ತು ಕೃಷಿ ಭೂಮಿ ಕಾಯ್ದೆ ಸಮಿತಿಯ ಮುಖ್ಯಸ್ಥರು ಯಾರು ಅಂತೇಳಿ. ಮೈಸೂರು ಗೇಣಿ ಪದ್ಧತಿ ಮತ್ತು ಕೃಷಿ ಭೂಮಿ ಕಾಯ್ದೆ ಸಮಿತಿಯ ಮುಖ್ಯಸ್ಥರು ಯಾರು? ಸೊ ಮೈಸೂರು ಗೇಣಿ ಪದ್ಧತಿ ಏನಿದೆ, ಸೊ ಇದು 1969ರಲ್ಲಿ ಸೊ 61ರಲ್ಲಿ ಇದು ಜಾರಿಗೆ ಬರುತ್ತೆ. ಸೊ ಈ ಒಂದು ಭೂ ಸುಧಾರಣೆ ಏನಿದೆ 1961 ಲ್ಯಾಂಡ್ ರಿಫಾರ್ಮ್ಸ್ ಏನಿದೆ, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಏನಿದೆ, ಈ ಆಕ್ಟನ್ನು ಶಿಫಾರಸು ಮಾಡಿದ್ದು ಯಾರು ಅಂತ ಬಂದಾಗ ಮೈಸೂರು ಗೇಣಿ ಪದ್ಧತಿ ಮತ್ತು ಕೃಷಿ
ಭೂಮಿ ಕಾಯ್ದೆ ಸಮಿತಿ ಅಂತೇಳಿ ನಾವು ನೋಡ್ತಾ ಈ ಸಮಿತಿ ಶಿಫಾರಸನ್ನು ಮಾಡುತ್ತೆ. ಈ ಸಮಿತಿಯ ಅಧ್ಯಕ್ಷರು ಯಾರಿದ್ರು ಅಂತೇಳಿ ನಾವು ನೋಡ್ತಾ ಬಂದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಬಿ ಡಿ ಜತ್ತಿ ಅವರು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಬಿ ಡಿ ಜತ್ತಿ ಅವರು ಮೈಸೂರು ಗೇಣಿ ಪದ್ಧತಿ ಮತ್ತು ಕೃಷಿ ಭೂಮಿ ಕಾಯ್ದೆಯ ಸಮಿತಿಯ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಶಿಫಾರಸುಗಳನ್ನ ಆಧಾರವಾಗಿ ಇಟ್ಕೊಂಡು 1969ರಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು ಹೊರಡಿಸಲಾಗುತ್ತೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಭೂ ಸುಧಾರಣಾ ಕಾನೂನುಗಳನ್ನು ಹೊರಡಿಸಲಾಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನೋಡ್ತಾ ಬಂದರೆ 5ನೇ ಪ್ರಶ್ನೆ, ಯಾವ ವರ್ಷದಲ್ಲಿ ಪರಿಣಾಮಕಾರಿ ಆದಾಯ ಕೊರತೆಯನ್ನು ಪರಿಚಯಿಸಲಾಯಿತು? ಯಾವ ವರ್ಷದಲ್ಲಿ ಪರಿಣಾಮಕಾರಿ ಆದಾಯ ಕೊರತೆಯನ್ನು ಪರಿಚಯಿಸಲಾಯಿತು ಅಂತೇಳಿ ಕ್ವಶನ್ಸನ್ನು ಕೇಳಿದ್ದಾನೆ. ನಿಮಗೆ ಗೊತ್ತಿರಲಿ, ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್. ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಇದೊಂದು ಬಜೆಟ್ನ ಪರಿಕಲ್ಪನೆ, ಆಯವ್ಯಯದ ಪರಿಕಲ್ಪನೆ ಆಗಿದೆ ಅಂತ ನೋಡ್ತಾ. ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್, ಪರಿಣಾಮಕಾರಿ ಕಂದಾಯ ಕೊರತೆ. ನಮಗೆ ಒಂದು ಕಾನ್ಸೆಪ್ಟ್ಸ್ ಬರುತ್ತೆ, ಡೆಫಿಸಿಟ್ ಫೈನಾನ್ಸಿಂಗ್ ಅಂತೇಳಿ. ಡೆಫಿಸಿಟ್ ಫೈನಾನ್ಸಿಂಗ್, ಡೆಫಿಸಿಟ್ ಫೈನಾನ್ಸಿಂಗ್ ಎಂಬ ಕಾನ್ಸೆಪ್ಟ್ ಬರುತ್ತೆ, ಕೊರತೆಯ ಹಣಕಾಸು. ಭಾರತ ಸರ್ಕಾರ ಏನು ತನ್ನ ಬಜೆಟ್ಗೆ ಸಂಬಂಧಪಟ್ಟಂತೆ ಹಲವಾರು ಕೊರತೆಗಳು ಏರ್ಪಡುತ್ತೆ, ಹಲವಾರು ರೀತಿಯ ಕೊರತೆಗಳು ಏರ್ಪಡುತ್ತೆ. ಆ ಕೊರತೆಗಳಿಗೆ ಸಂಬಂಧಿಸಿದಂತೆ ಡಿಫ್ರೆಂಟ್ ಆಗಿ ಕಾನ್ಸೆಪ್ಟ್ಸ್ಗಳನ್ನು ಹೇಳ್ತಾ ಬರುತ್ತೆ. ನಿಮಗೆ ಭಾಳಷ್ಟು ಗೊತ್ತಿದೆ, ಫಿಸ್ಕಲ್ ಡೆಫಿಸಿಟ್ ಕೋಶೀಯ ಕೊರತೆ. ನೆಕ್ಸ್ಟು ರೆವಿನ್ಯೂ ಡೆಫಿಸಿಟ್ ಕಂದಾಯ ಕೊರತೆ ಅಥವಾ ಆದಾಯ ಕೊರತೆ. ನೆಕ್ಸ್ಟ್ ಪ್ರೈಮರಿ ಡೆಫಿಸಿಟ್ ಪ್ರಾಥಮಿಕ ಕೊರತೆ. ಆ್ಯಂಡ್ ನೆಕ್ಸ್ಟ್ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಪರಿಣಾಮಕಾರಿ ಕಂದಾಯ ಕೊರತೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಈಗ ಬಜೆಟಲ್ಲಿ 4 ಪರಿಕಲ್ಪನೆಗಳನ್ನು ಬಳಸ್ತಾ ಇದ್ದೀವಿ ಸ್ನೇಹಿತರೆ ಪ್ರಸ್ತುತ ಆಯವ್ಯಯದಲ್ಲಿ. ಈ 4 ಡೆಫಿಸಿಟರಿ ಕಾನ್ಸೆಪ್ಟ್ಸ್ಗಳನ್ನು ಬಳಸ್ತಾ ಇದ್ದೀವಿ. ಅದರಲ್ಲಿ ನಿಮಗೆ ಕ್ವಶನ್ ಕೇಳಿರೋದು ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟನ್ನು ಯಾವಾಗ ಜಾರಿಗೆ ತಂದರು ಅಂತ. ಈ ಫಿಸ್ಕಲ್ ಡೆಫಿಸಿಟ್, ರೆವಿನ್ಯೂ ಡೆಫಿಸಿಟ್, ಪ್ರೈಮರಿ ಡೆಫಿಸಿಟ್ ಏನಿದೆ, ಇವು ಮೊದಲ 3 ಪರಿಕಲ್ಪನೆಗಳನ್ನು 1991-92ರಲ್ಲಿ ಜಾರಿಗೆ ತರ್ತಾರೆ. ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟನ್ನು 2011-12ರಲ್ಲಿ ಜಾರಿಗೆ ತರ್ತಾರೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಆಪ್ಷನ್ ನೋಡೋಣಂತೆ. ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟನ್ನು ಯಾವಾಗ ಜಾರಿಗೊಳಿಸಲಾಯಿತು? 2008, 2015, 2012, 2010. 2012ರಲ್ಲಿ ಜಾರಿಗೊಳಿಸಲಾಗುತ್ತೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್. ಇನ್ನೂ 2 ಡೆಫಿಸಿಟ್ಸ್ಗಳಿದೆ. ನಾವು ನೋಡ್ತಾ ಬಂದರೆ ಬಜೆಟ್ ಡೆಫಿಸಿಟ್ ಆಯವ್ಯಯ ಕೊರತೆ. ಆ್ಯಂಡ್ ನೆಕ್ಸ್ಟು ಮಾನಿಟೈಸ್ಡ್ ಡೆಫಿಸಿಟ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಬಜೆಟ್ ಡೆಫಿಸಿಟ್ ಆ್ಯಂಡ್ ಮಾನಿಟೈಸ್ಡ್ ಡೆಫಿಸಿಟ್. ಪ್ರಸ್ತುತ ಈ ಕಾನ್ಸೆಪ್ಟ್ಗಳನ್ನು ಬಳಸ್ತಾ ಇಲ್ಲ. ಇದು ನಿಮಗೆ ಗೊತ್ತಿರಲಿ, ಡೆಫಿಸಿಟರಿ ಫೈನಾನ್ಸ್ ಅಂತ ಬಂದಾಗ ಇವು 6 ಕಾನ್ಸೆಪ್ಟನ್ನು ನೋಡ್ತೀವಿ. ಪ್ರಸ್ತುತ ಯಾವುದನ್ನು ಬಳಸ್ತಾ ಇಲ್ಲ ಅಂದರೆ ಬಜೆಟ್ ಡೆಫಿಸಿಟನ್ನು ಬಳಸ್ತಾ ಇಲ್ಲ, ಮಾನಿಟೈಸ್ಡ್ ಡೆಫಿಸಿಟನ್ನು ಬಳಸ್ತಾ ಇಲ್ಲ. ಮಾನಿಟೈಸ್ಡ್ ಡೆಫಿಸಿಟ್ ಅಂತಂದರೆ ಏನು? RBIನಿಂದ ಸರ್ಕಾರ ಸಾಲ ಪಡೆದ್ರೆ ಅದನ್ನು ಮಾನಿಟೈಸ್ಡ್ ಡೆಫಿಸಿಟ್, ಹಣಕಾಸಿನ ಕೊರತೆ ಅಂತ ಕರಿತೀವಿ. ಈಗ RBIನಿಂದ ಸಾಲವನ್ನು ಪಡೆಯಲ್ಲ, RBIನಿಂದ ಸೆಕ್ಯೂರಿಟಿ ಪೇಪರ್ಸನ್ನು ಮಾರಾಟ ಮಾಡಿ ಹಣವನ್ನು ಪಡೆಯುತ್ತೆ ಸರ್ಕಾರ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಬಜೆಟ್ ಡೆಫಿಸಿಟ್ ಅಂದರೆ ಏನು? ಸರ್ಕಾರದ ವೆಚ್ಚ ಜಾಸ್ತಿ ಇದ್ದು ಆದಾಯ ಕಡಿಮೆ ಇದ್ದರೆ ಅದನ್ನು ನಾವು ಬಜೆಟ್ ಡೆಫಿಸಿಟ್ ಅಂತ ಕರಿತೀವಿ. ಈಗ ನಾವು ಡೆಫಿಸಿಟ್ ಬಜೆಟ್ ಅಥವಾ ಬಜೆಟ್ ಡೆಫಿಸಿಟ್ ಪರಿಕಲ್ಪನೆಯನ್ನು ಕೈಬಿಟ್ಟು ನಾವು ಝೀರೋ ಬೇಸ್ಡ್ ಬಜೆಟನ್ನು ಮಂಡಿಸ್ತಾ ಇದ್ದೀವಿ. 1986ಇಂದ ಭಾರತದಲ್ಲಿ ಮಂಡಿಸಲಾಗ್ತಿರುವಂಥ ಆಯವ್ಯಯ ಯಾವುದು ಅಂತಂದರೆ ಝೀರೋ ಬೇಸ್ಡ್ ಬಜೆಟ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಈ ಝೀರೋ ಬೇಸ್ಡ್ ಬಜೆಟ್ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಅಂತಂದರೆ ಪೀಟರ್ ಎ ಪೆಹರ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಪೀಟರ್ ಎ ಪೆಹರ್ ಅಂತೇಳಿ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಕೇಳಿದಂಥ ಪ್ರಶ್ನೆ. ZBBಯನ್ನು ಪರಿಕಲ್ಪನೆಯನ್ನು ಕೊಟ್ಟವ್ರು ಯಾರು? ಶೂನ್ಯಾಧಾರಿತ ಆಯವ್ಯಯ ಪರಿಕಲ್ಪನೆಯನ್ನು ಕೊಟ್ಟವ್ರು ಯಾರು ಅಂದರೆ ಪೀಟರ್ ಎ ಪೆಹರ್ ಎಂಬ ಅರ್ಥಶಾಸ್ತ್ರಜ್ಞ ಕೊಡ್ತಾನೆ. ಇದನ್ನು ನಾವು ಭಾರತದಲ್ಲಿ ಅಳವಡಿಸ್ಕೊಂಡಿದ್ದು 1986ಅಲ್ಲಿ. ಹಾಗಾದರೆ ವಿಶ್ವದಲ್ಲೇ ಮೊದಲು ಈ ಒಂದು ಝೀರೋ ಬೇಸ್ಡ್ ಬಜೆಟ್ ಕಾನ್ಸೆಪ್ಟನ್ನು ಅಳವಡಿಸಿಕೊಂಡಂತಹ ರಾಷ್ಟ್ರ ಯಾವುದು ಅಂತಂದರೆ USA. 1973ರಲ್ಲಿ ಅಳವಡಿಸ್ಕೊಳ್ತಾರೆ. ಮಂಡಿಸಿದವನು ಅಲ್ಲಿ ಜಿಮ್ಮಿ ಕಾರ್ಟರ್ ಅನ್ನೋಂಥವನು ಮಂಡಿಸ್ತಾನೆ ಸ್ನೇಹಿತರೆ. ಜಿಮ್ಮಿ ಕಾರ್ಟರ್ ಮಂಡಿಸ್ತಾನೆ ಮೊದಲಿಗೆ. ಆ ಪರಿಕಲ್ಪನೆಯನ್ನು ನಾವು ಭಾರತದಲ್ಲಿ 1986ರಲ್ಲಿ ಈ ಕಾನ್ಸೆಪ್ಟನ್ನು ಬಳಸ್ತಾ ಇದ್ದೀವಿ ಅಂತೇಳಿ. ಪ್ರಸ್ತುತ ಭಾರತದಲ್ಲಿ ಮಂಡಿಸಲಾಗ್ತಿರೋ ಆಯವ್ಯಯ ಯಾವುದು ಅಂತ ಕೇಳಿದ್ರೆ
ZBB ಝೀರೋ ಬೇಸ್ಡ್ ಬಜೆಟ್ ಅಂತೇಳಿ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಎಸ್, ಓಕೆ. ಹಾಗಾದ್ರೆ ನಿಮಗೆ ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಅಂದರೆ ಏನು, ಒಂದು ಫಾರ್ಮುಲಾವನ್ನು ನೋಡಬೇಕಾಗುತ್ತೆ. ಪರಿಣಾಮಕಾರಿ ಕಂದಾಯ ಕೊರತೆ, ಇವಾಗೆಲ್ಲವಕ್ಕೂ ಫಾರ್ಮುಲಾ ಬರುತ್ತೆ ಸ್ನೇಹಿತರೆ, ಅವುಗಳು ನೀಟಾಗಿ ನೋಡಬೇಕಾಗುತ್ತೆ. ಹಾಗಾದರೆ ಪರಿಣಾಮಕಾರಿ ಕಂದಾಯ ಕೊರತೆ ಅಂತಂದರೆ ಏನು ಅಂತೇಳಿ ನೋಡ್ತಾ ಬಂದರೆ, ಎಫೆಕ್ಟಿವ್ ರೆವಿನ್ಯೂ ಡೆಫಿಸಿಟ್ ಈಸ್ ಈಕ್ವಲ್ ಟು ರೆವಿನ್ಯೂ ಡೆಫಿಸಿಟ್ ಮೈನಸ್ ವಿಚ್ ಆರ್ ದ ಗ್ರ್ಯಾಂಟ್ಸ್ created the assets in the states ಅಂತೇಳಿ ನೋಡ್ತಾ, ವಿಚ್ ಆರ್ ದ ಗ್ರ್ಯಾಂಟ್ಸ್ ಕ್ರಿಯೇಟೆಡ್ ದ ಅಸೆಟ್ಸ್ ಇನ್ ದ ಸ್ಟೇಟ್ಸ್ ಅಂತೇಳಿ ನೋಡ್ತಾ. ಪರಿಣಾಮಕಾರಿ ಕಂದಾಯ ಕೊರತೆ ಈಸ್ ಈಕ್ವಲ್ ಟು ಕಂದಾಯ ಕೊರತೆ ಮೈನಸ್ ಕೇಂದ್ರ ಸರ್ಕಾರದ ಅನುದಾನದಿಂದ ರಾಜ್ಯ ಸರ್ಕಾರಗಳು ಸೃಷ್ಟಿಸಿದ ಬಂಡವಾಳ ಆಸ್ತಿಯ ಮೊತ್ತ. ಕೇಂದ್ರ ಸರ್ಕಾರ ಏನು ಅನುದಾನ ಕೊಡುತ್ತೆ ರಾಜ್ಯ ಸರ್ಕಾರಗಳಿಗೆ, ಆ ಅನುದಾನದಲ್ಲಿ ಏನು ಬಂಡವಾಳ ಆಸ್ತಿಗಳನ್ನು ನಿರ್ಮಾಣ ಮಾಡಿರ್ತವೆ ಅದರ ಒಟ್ಟು ಮೊತ್ತವನ್ನು ಕಳಿಬೇಕಾಗಿರುತ್ತೆ ಸ್ನೇಹಿತರೆ. ಆವಾಗ ನಮಗೆ ಪರಿಣಾಮಕಾರಿ ಕಂದಾಯ ಕೊರತೆ ಸಿಗುತ್ತೆ. ಈ ಕಾನ್ಸೆಪ್ಟನ್ನು 2011-12ರಿಂದ ಬಳಸಲಾಗುತ್ತೆ. ಹಾಗಾದರೆ ಆಪ್ಷನ್ 3 ಈಸ್ ರೈಟ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇನ್ನು ನಾವು ನೆಕ್ಸ್ಟ್ ಪ್ರಶ್ನೆಗೆ ನೋಡೋಣಂತೆ. ಮುಂದಿನ ಪ್ರಶ್ನೆ, ಆಹಾರ ಮತ್ತು ಇಂಧನವನ್ನು ಹೊರತುಪಡಿಸಿ ಎಲ್ಲ ಸರಕುಗಳು ಮತ್ತು ಸೇವೆಗಳಲ್ಲಿನ ದರದ ಏರಿಕೆಯನ್ನು ತೋರಿಸುವ ಹಣದುಬ್ಬರವನ್ನು ಏನೆಂದು ಕರೆಯಲಾಗುತ್ತೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದೆ. ನೋಡಿ, ಆಹಾರ ಮತ್ತು ಇಂಧನ ಸಂಬಂಧಿ ಸರಕುಗಳನ್ನು ಹೊರತುಪಡಿಸಿ, ಇವೆರಡನ್ನು ಬಿಟ್ಟು, ಆಹಾರ ಮತ್ತು ಇಂಧನ ಸಂಬಂಧಿ ಸರಕುಗಳನ್ನು ಬಿಟ್ಟು ಬೇರೆಲ್ಲ ಸರಕುಗಳ ಬೆಲೆಯಲ್ಲಿನ ಹೆಚ್ಚಳವನ್ನು ಯಾವ ಹಣದುಬ್ಬರ ಎಂದು ಕರೆಯಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ಸೊ ಹಾಗಾದರೆ ಇಲ್ಲಿ ನಾವು ನೋಡ್ತಾ ಬಂದರೆ, ಸೊ ಕೋರ್ ಇನ್ಫ್ಲೇಷನ್ ಅಂತ ಕರಿತೀವಿ. ಕೋರ್ ಇನ್ಫ್ಲೇಷನ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಸೊ ಮೂಲ ಹಣದುಬ್ಬರ ಅಂತ ಕರಿತೀವಿ. ಮೂಲ ಹಣದುಬ್ಬರ ಅಥವಾ ಕೋರ್ ಇನ್ಫ್ಲೇಷನ್, ಮೂಲ ಹಣದುಬ್ಬರ ಅಂತೇಳಿ ನಾವು ನೋಡ್ತಾ, ಮೂಲ ಹಣದುಬ್ಬರ ಅಥವಾ ಕೋರ್ ಇನ್ಫ್ಲೇಷನ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ ನೋಡಿ, ವಾಟ್ ಇಸ್ ಕೋರ್ ಇನ್ಫ್ಲೇಷನ್? ಸೊ ಫುಡ್ ಅಂಡ್ ಫ್ಯೂಯಲ್ ರಿಲೇಟೆಡ್ ಗೂಡ್ಸಸ್ ಪ್ರೈಸಸ್ ಆರ್ ಸ್ಟೇಬಲ್, ರಿಮೈನಿಂಗ್ ಆಲ್ ಗೂಡ್ಸಸ್ ಪ್ರೈಸಸ್ ವಿಲ್ ಬಿ ಇನ್ಕ್ರೀಸ್ಡ್, ವಿ ಕಾಲ್ ಇಟ್ ಆಸ್ ಕೋರ್ ಇನ್ಫ್ಲೇಷನ್ ಅಂತ ನೋಡ್ತಾ ಹೋಗ್ತೀವಿ. ಅಂದರೆ ಆಹಾರ ಮತ್ತು ಇಂಧನ ಸಂಬಂಧಿ ಸರಕುಗಳಲ್ಲಿ ಏನು ವ್ಯತ್ಯಾಸ ಆಗಲ್ಲ, ಹಂಗೆ ಇರುತ್ತೆ, ಸೇಮ್ ಹಂಗೆ ಸ್ಟೇಬಲ್ ಆಗಿರುತ್ತೆ. ಉಳಿದೆಲ್ಲ ಸರಕುಗಳ ಬೆಲೆಯಲ್ಲಿನ ಹೆಚ್ಚಳ ಏನಾಗುತ್ತೆ ಅದನ್ನು ನಾವು ಸೊ ಕೋರ್ ಇನ್ಫ್ಲೇಷನ್ ಅಂತೇಳಿ ಕರಿತಾ, ಕೋರ್ ಇನ್ಫ್ಲೇಷನ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ. ಈ ಕೋರ್ ಇನ್ಫ್ಲೇಷನನ್ನು ನಮ್ಮ ಭಾರತದಲ್ಲಿ 2001ರಲ್ಲಿ ಈ ಕಾನ್ಸೆಪ್ಟನ್ನು ತರ್ತೀವಿ. ಯಾಕಂದರೆ ನಮ್ಮ ಭಾರತದಲ್ಲಿ ಆ ಸಂದರ್ಭದಲ್ಲಿ ಆಹಾರ ಮತ್ತು ಇಂಧನ ಸಂಬಂಧಿ ಸರಕುಗಳ ಬೆಲೆಗಳು ಏನಾಗ್ಬಿಟ್ಟಿರುತ್ತೆ, ಸೊ ಸ್ಥಿರವಾಗಿರುತ್ತೆ, ಉಳಿದೆಲ್ಲ ಸರಕುಗಳ ಬೆಲೆಗಳು ಹೆಚ್ಚಾಗ್ತಾ ಇರುತ್ತೆ. ಇದನ್ನು ಸ್ಟಡಿ ಮಾಡಬೇಕು ಅಂತೇಳಿ ಈ ಕಾನ್ಸೆಪ್ಟನ್ನು ತರ್ತೀವಿ ಸ್ನೇಹಿತರೆ. ಕೋರ್ ಇನ್ಫ್ಲೇಷನ್ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಅಂತೇಳಿ. ಸೊ ಇದನ್ನು ನೀಟಾಗಿ ನೋಡ್ಕೊಬೇಕಾಗುತ್ತೆ ಸ್ನೇಹಿತರೆ. ಎಸ್, ಓಕೆ. ಸೊ ಹಾಗಾದರೆ ಆಪ್ಷನ್ 3 ಈಸ್ ರೈಟ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ನೆಕ್ಸ್ಟ್ ಪ್ರಶ್ನೆಯನ್ನು ನಾವು ನೋಡ್ತಾ ಬಂದರೆ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಸೊ ಒಂದು ಕಡೆ ಸಮಿತಿಗಳನ್ನು ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಏನು ಮಾಡಿದ್ದಾರೆ ಅಂತಂದರೆ ಆ ಸಮಿತಿಗಳಿಗೆ ಯಾವ ವಿಷಯಕ್ಕೆ ಸಂಬಂಧಿಸಿವೆ ಅನ್ನುವಂತಹ ಪ್ರಶ್ನೆಯನ್ನು, ಸೊ ಏನು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾನೆ, ಅವುಗಳನ್ನು ಹೊಂದಿಸಿ ಬರೆಯಿರಿ ಅಂತೇಳಿ ಹೇಳ್ತಾ ಹೋಗ್ತಾನೆ. ಸೊ ನೋಡಿ, ಮೊದಲನೇ ಸಮಿತಿಯನ್ನು ನೋಡೋಂತೆ ನರಸಿಂಹನ್ ಸಮಿತಿ ಅಥವಾ ನರಸಿಂಹಂ ಸಮಿತಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಈ ನರಸಿಂಹಂ ಸಮಿತಿ ಸಾಮಾನ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಬಲವಂತರಾಯ್ ಮೆಹತಾ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ರಾಜ ಚಲ್ಲಯ್ಯ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಕುಸ್ರು ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ. ಸೊ ನೋಡಿ, ಸಾಮಾನ್ಯವಾಗಿ ನಮಗೆ ಗೊತ್ತು ನರಸಿಂಹಂ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳಿಗೆ ಸಂಬಂಧಿಸಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಬ್ಯಾಂಕಿಂಗ್ ಕ್ಷೇತ್ರದ ಸುಧಾರಣೆಗಳಿಗೆ ಸಂಬಂಧಿಸಿದೆ. ಈ ನರಸಿಂಹನ್ ಸಮಿತಿಯನ್ನು 1991ರಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ ಕಮಿಟಿಯಾಗಿ ನೇಮಕವನ್ನು ಮಾಡಲಾಗುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ ಕಮಿಟಿಯಾಗಿ ನೇಮಕವನ್ನು ಮಾಡಲಾಗುತ್ತೆ ಅಂತೇಳಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಲವಂತರಾಯ್ ಮೆಹತಾ ಸಮಿತಿ. ಬಲವಂತರಾಯ್ ಮೆಹತಾ ಸಮಿತಿ ಪಂಚಾಯತ್ ರಾಜ್ಗೂ ಕೂಡ ಸಂಬಂಧಿಸಿದೆ. ಬಟ್ ಅದರಲ್ಲಿ ಪಂಚಾಯತ್ ರಾಜ್ ಆಪ್ಷನ್ ಪಂಚಾಯತ್ ರಾಜ್ ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಈ ಬಲವಂತರಾಯ್ ಮೆಹತಾ ಸಮಿತಿಯ ಶಿಫಾರಸ್ಸಿನಂತೆ ನಾವು ಪಂಚಾಯತ್ ರಾಜ್ ಅನ್ನು ಏನು ಮಾಡ್ತೀವಿ, ಸೊ ಜಾರಿಗೆ ತರ್ತಾ ಬರ್ತೀವಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಬಲವಂತರಾಯ್ ಮೆಹತಾ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ರಾಜ ಚಲ್ಲಯ್ಯ ಸಮಿತಿ. ರಾಜ ಚಲ್ಲಯ್ಯ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಭಾರತದ ತೆರಿಗೆ ಸುಧಾರಣೆಗಳು ಅಥವಾ ಭಾರತದ ಟ್ಯಾಕ್ಸ್ ರಿಫಾರ್ಮ್ಸ್ ಅಂತೇಳಿ ನೋಡ್ತಾ, ಟ್ಯಾಕ್ಸ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತೆ ರಾಜ ಚಲ್ಲಯ್ಯ ಸಮಿತಿ ಸೊ ಏನು ಸಂಬಂಧಿಸಿದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ.
ನೆಕ್ಸ್ಟ್ ಕುಸ್ರು ಸಮಿತಿ. ಕುಸ್ರು ಸಮಿತಿ ಕೃಷಿ ಸಾಲ ವ್ಯವಸ್ಥೆಗೆ ಸಂಬಂಧಿಸಿದೆ. ಕೃಷಿ ಸಾಲದ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಸಮಿತಿ ಆಗಿದೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಎಸ್, ಓಕೆ. ಸೊ ಇಲ್ಲಿ ಇದನ್ನು ನಾವು ಹೊಂದಿಸಿ ಬರೀಬೇಕಾಗ್ತದೆ. ಸೊ ಎಗೆ 3. ಸೊ ಅಂಡ್ ನೆಕ್ಸ್ಟ್ ಬಿಗೆ ಬಲವಂತರಾಯ್ ಮೆಹ್ತಾ ಸಮಿತಿ ಪಂಚಾಯತ್ ರಾಜ್ಯ ಸುಧಾರಣೆಗಳು ಅಂತೇಳಿ ನೋಡ್ತಾ ಆಗ್ತೀವಿ. ಬಿಗೆ 4 ಅಂತೇಳಿ ನೋಡ್ತಾ ಆಗ್ತೀವಿ. ಬಿಗೆ 4. ಸೊ ಹಾಗಾದರೆ ಆಪ್ಷನ್ 4 ಈಸ್ ರೈಟ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಆಪ್ಷನ್ 4 ಈಸ್ ರೈಟ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆನ ನಾವು ನೋಡ್ತಾ ಬಂದರೆ, ಎಸ್, ಇಲ್ಲಿ ನಾವು ನೋಡ್ತಾ ಬಂದರೆ ಈ ಕೆಳಗಿನ ಯಾವ ಭೂ ಸುಧಾರಣಾ ಕ್ರಮಗಳ ಅನುಷ್ಠಾನದ ವೇಗವು ನಿರ್ದಿಷ್ಟವಾಗಿ, ನಿಧಾನವಾಗಿ ಮತ್ತು ಲೋಪದೋಷಗಳಿಂದ ಕೂಡಿದೆ ಅಂತೇಳಿ. ಸೊ ಯಾವುದು ಈ ಭೂ ಸುಧಾರಣಾ ವೇಗ ನಿರ್ದಿಷ್ಟ ಅಥವಾ ಲೋಪದೋಷಗಳಿಂದ ಕೂಡಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ ಸ್ನೇಹಿತರೆ. ಸೊ ಆಪ್ಷನ್ ಕೊಟ್ಟಿದ್ದಾನೆ: ಭೂ ಬಲವರ್ಧನೆ, ಜಮೀನ್ದಾರಿ ನಿರ್ಮೂಲನೆ, ಭೂ ಹಿಡುವಳಿಗಳ ಮೇಲಿನ ಸೀಲಿಂಗ್, ಭೂ ಹಿಡುವಳಿದಾರರ ರಕ್ಷಣೆ ಅಂತೇಳಿ. ಸೊ ನೋಡಿ, ಸೊ ಇಲ್ಲಿ ಲೋಪದೋಷಗಳು ಇಲ್ಲದೇ ಇರೋದು ಭೂ ಬಲವರ್ಧನೆ, ಇದರಲ್ಲಿ ಯಾವುದೇ ಲೋಪದೋಷ ಇಲ್ಲ. ನೆಕ್ಸ್ಟ್ ಇದು ನಿಧಾನವೂ ಕೂಡ ಅಲ್ಲ, ಸೊ ಬೇಗವಾಗಿ ಆಗುತ್ತೆ. ನೆಕ್ಸ್ಟ್ ಜಮೀನ್ದಾರಿ ನಿರ್ಮೂಲನೆ, ಇದರಲ್ಲೂ ಕೂಡ ಯಾವುದೇ ಲೋಪದೋಷ ಇಲ್ಲ. ನೆಕ್ಸ್ಟ್ ಹಿಡುವಳಿದಾರರ ರಕ್ಷಣೆ, ಇದು ಕೂಡ ಯಾವುದೇ ಲೋಪದೋಷಗಳನ್ನು ಹೊಂದಿಲ್ಲ. ಸೊ ನೋಡಿ, ಭೂ ಹಿಡುವಳಿಗಳ ಮೇಲಿನ ಸೀಲಿಂಗ್ ವ್ಯವಸ್ಥೆ ಏನಿದೆ ಇದು ಲೋಪದೋಷಗಳನ್ನು ಹೊಂದಿದೆ. ಈ ಸೀಲಿಂಗ್ ವ್ಯವಸ್ಥೆ ನಿರ್ಧಾರ ಮಾಡುವಂಥದ್ದು ಸಮಸ್ಯೆ ಆಗುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ ನೋಡ್ತಾ ಬರ್ತೀವಿ. ಇಲ್ಲಿ ಸೀಲಿಂಗ್, ಭೂ ಹಿಡುವಳಿಗಳ ಮೇಲಿನ ಸೀಲಿಂಗ್ ಅಂತಂದರೆ ಏನು? ಎಷ್ಟು ಭೂಪ್ರದೇಶವನ್ನು ಒಬ್ಬ ವ್ಯಕ್ತಿ ಹೊಂದಿರಬೇಕು ಅನ್ನುವಂಥ ಸೀಲಿಂಗನ್ನು ನಿರ್ಧಾರವನ್ನು ಮಾಡುವಂಥದ್ದಾಗಿರುತ್ತೆ. ಆ ನಿರ್ಧಾರವನ್ನು ಮಾಡುವಂಥದ್ದು ಏನಿದೆ, ಸೊ ಅದು ಒಂದಷ್ಟು ಸಮಸ್ಯೆಯನ್ನು ತಂದೊಡ್ಡುತ್ತೆ. ಹಾಗಾಗಿ ಭೂ ಸುಧಾರಣೆ ಕ್ರಮಗಳು ನಿಧಾನ ಆಗೋದಕ್ಕೆ ಕಾರಣ ಆಗುತ್ತೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇದನ್ನು ನಾವು ರೈಟ್ ಆನ್ಸರ್ ಆಗಿ ಚೂಸ್ ಮಾಡ್ತಾ ಬರ್ತೀವಿ. ಇದನ್ನು ಆನ್ಸರ್ ಆಗಿ ನೀಡಿದ್ದಾರೆ ಅಂತೇಳಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಬೆಂಗಳೂರಿನಲ್ಲಿರುವ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆಯ ಸಂಸ್ಥಾಪಕರು ಯಾರು? ಸೊ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣಾ ಸಂಸ್ಥೆಯ ಸಂಸ್ಥಾಪಕರು ಯಾರು? ಆಪ್ಷನ್ ಎ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಬಿ ಡಾಕ್ಟರ್ VKRV ರಾವ್, ಆಪ್ಷನ್ 3 ದೇವರಾಜ ಅರಸ್, ಆಪ್ಷನ್ 4 ರಾಮಕೃಷ್ಣ ಹೆಗ್ಗಡೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಇಲ್ಲಿ ಬೆಂಗಳೂರಿನಲ್ಲಿರುವ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣಾ ಸಂಸ್ಥೆ ಏನಿದೆ ಇದನ್ನು ಸ್ಥಾಪಿಸಿದವರು ಯಾರು ಅಂತಂದರೆ ಡಾಕ್ಟರ್ VKRV ರಾವ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ ನೋಡಿ, ಇದು ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರಾದ್ಯಂತ ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ. ಯಾರು ಅಂತಂದರೆ ಡಾಕ್ಟರ್ VKRV ರಾವ್ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಅಂತೇಳಿ. ರಾಷ್ಟ್ರಾದ್ಯಂತ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣಾ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ. VKRV ರಾವ್ರವರ ವಿಶೇಷತೆ ಏನು ಅಂತೆಲ್ಲ ನೋಡ್ತಾ ಬಂದರೆ, VKRV ರಾವ್ ಅವರು ಸೊ ಭಾರತದ ರಾಷ್ಟ್ರೀಯ ಆದಾಯ ಮತ್ತು ತಲಾದಾಯವನ್ನು ವೈಜ್ಞಾನಿಕವಾಗಿ ಅಂದಾಜಿಸಿದ ಮೊದಲ ವ್ಯಕ್ತಿ. So the national income and per capita income calculated based on scientific methods at the first time in India by VKRV ರಾವ್ ಅಂತೇಳಿ ನೋಡ್ತಾ. VKRV ರಾವ್ ಅವರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಂಡು ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸ್ತಾರೆ. ಸೊ ಭಾರತದ ಆರ್ಥಿಕ ವಲಯವನ್ನು 2 ಭಾಗಗಳಾಗಿ ವಿಂಗಡಿಸ್ತಾರೆ. ಕೃಷಿ ವಲಯ ಮತ್ತು ವಾಣಿಜ್ಯ ವಲಯ ಅಂತೇಳಿ ವಿಭಾಗಿಸ್ತಾರೆ. ವಾಣಿಜ್ಯ ವಲಯ ಅಂತೇಳಿ ವಿಭಾಗಿಸಿ ವೈಜ್ಞಾನಿಕವಾಗಿ ಉತ್ಪಾದನೆಯನ್ನು ಅಂದಾಜಿಸಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತಾರೆ ಅಂತೇಳಿ ನೋಡ್ತಾ ಹೋಗ್ತೀವಿ. ಇವರು 1925ರಿಂದ 29ರ ಅವಧಿಯಲ್ಲಿ ಏನು ಮಾಡ್ತಾರೆ, ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದ್ರು. ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣಾ ಸಂಸ್ಥೆಗಳನ್ನು ಕೂಡ ರಾಷ್ಟ್ರಾದ್ಯಂತ ಸ್ಥಾಪನೆ ಮಾಡುವಲ್ಲಿ ಶ್ರಮವನ್ನು ಹಾಕಿದ್ದಾರೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಅಂತೇಳಿ. ಎಸ್, ಓಕೆ. ಸೊ ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ನಿಮಗೆ ಗೊತ್ತಿದೆ. ಸೊ ಅವರು ಆ ಸಂದರ್ಭದಲ್ಲಿ ಮೈಸೂರಿನ ದಿವಾನರಾಗಿದ್ದರು ಒಂದಷ್ಟು ಸಂದರ್ಭಗಳಲ್ಲಿ. ಸೊ ನೆಕ್ಸ್ಟು ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಅಂತ ಬಂದಾಗ 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಪ್ಲಾನ್ ಆರ್ ಪೆರಿಶ್ ಹೇಳಿಕೆಯನ್ನು ಕೊಟ್ಟವರು ಯಾರು? ಒಂದು ಎಕ್ಸಾಂಪಲ್ ಕೇಳಿದ್ದಾನೆ. ಪ್ಲಾನ್ ಆರ್ ಪೆರಿಶ್, ಯೋಜಿಸಿ ಇಲ್ಲವೇ ವಿನಾಶ ಹೇಳಿಕೆಯನ್ನು ಕೊಟ್ಟವರು ಯಾರು ಅಂತ ಕೇಳಿದ್ದಾನೆ. ನೆಕ್ಸ್ಟು ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್, ಕೈಗಾರೀಕರಣ ಇಲ್ಲವೇ ವಿನಾಶ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಜೊತೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಮುಖ ಗ್ರಂಥಗಳನ್ನು ಕೇಳ್ತಾನೆ. ಸೊ ಪ್ರಮುಖ ಗ್ರಂಥ ಯಾವುದು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಭಾರತಕ್ಕೆ ಒಂದು ಯೋಜಿತ ಅರ್ಥವ್ಯವಸ್ಥೆ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ. ಓಕೆ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಗ್ರಂಥವನ್ನು ರಚಿಸಿದ್ದು ಯಾರು ಅಂತ ಕ್ವಶನ್ ಕೇಳಿದ್ದಾನೆ.
ಎಷ್ಟರಲ್ಲಿ ರಚಿಸಿದ್ದಾರೆ ಅಂತೇಳಿ KS ಅಲ್ಲಿ ಕ್ವಶನ್ ಕೇಳಿದಾನೆ. 1934. ನೆಕ್ಸ್ಟ್ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಇದನ್ನು ಕೂಡ ಇವರೇ ರಚಿಸಿರುವಂಥದ್ದು. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಭಾರತದ ಪುನರ್ನಿರ್ಮಾಣ ಅಂತೇಳಿ. ಸೊ ಈ ಗ್ರಂಥವನ್ನು ಕೂಡ ರಚಿಸಿದವರು ಯಾರು ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ 1920ಯಲ್ಲಿ ರಚಿಸ್ತಾರೆ. 1920ರಲ್ಲಿ ರಚಿಸಿದ್ರು ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಆನ್ಸರ್ ಯಾವುದು ಅಂತಂದರೆ ಡಾಕ್ಟರ್ VKRV ರಾವ್ ಅವರು ಆನ್ಸರು ಸರಿಯಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣಂತೆ. ಸೊ ಪ್ರೆಸೆಂಟ್ಲಿ ದ ಬೇಸ್ ಇಯರ್ ಯೂಸ್ಡ್ ಫಾರ್ ನ್ಯಾಷನಲ್ ಇನ್ಕಮ್ ಎಸ್ಟಿಮೇಷನ್ ಇನ್ ಇಂಡಿಯಾ ಈಸ್ ಅಂತ ಕ್ವಶನ್ ಕೇಳಿದ್ದಾನೆ. ಪ್ರಸ್ತುತ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಲು ಭಾರತದಲ್ಲಿ ಬಳಸಲಾಗುತ್ತಿರುವ ಮೂಲ ವರ್ಷ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ ಸ್ನೇಹಿತರೆ. ಸೊ ಪ್ರಸ್ತುತ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಲು ಭಾರತದಲ್ಲಿ ಬಳಸಲಾಗ್ತಿರುವಂತಹ ಮೂಲ ವರ್ಷ ಯಾವುದು? ಆಪ್ಷನ್ ಕೊಟ್ಟಿದ್ದಾನೆ. 2005-6, 2011-12, 2014-15, 2019-20. ಇದಕ್ಕೆ ಸರಿಯಾದ ಉತ್ತರ 2011-12 ಸ್ನೇಹಿತರೆ. ಸೊ ಇಲ್ಲಿ ನಮಗೆ ನ್ಯಾಷನಲ್ ಇನ್ಕಮ್ ಎಸ್ಟಿಮೇಷನ್ ಅಂತ ನೋಡ್ತಾ ರಾಷ್ಟ್ರೀಯ ಆದಾಯ ಅಂತ ಬಂದಾಗ ಸೊ ದ ಫೈನಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಆಲ್ ಪ್ರೊಡ್ಯೂಸ್ಡ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ವಿತಿನ್ ಎ ಇಯರ್ ವಿ ಕಾಲ್ ಇಟ್ ಆಸ್ ನ್ಯಾಷನಲ್ ಇನ್ಕಮ್ ಅಂತ ನೋಡ್ತಾ ಒಂದು ರಾಷ್ಟ್ರ ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ನಾವು ರಾಷ್ಟ್ರೀಯ ಆದಾಯ ಅಂತೇಳಿ ನಾವು ಕರಿತಾ ಬರ್ತೀವಿ. ಈ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸೋದಕ್ಕೆ ನಾವು ಯಾವುದು ಬೇಸ್ ಇಯರ್ ಕಾನ್ಸೆಪ್ಟನ್ನು ತೊಗೊಂಡಿದ್ದೀವಿ ಅಂತಂದರೆ 11-12 ಬೇಸ್ ಇಯರ್ ಅಂತ ತೊಗೊಂಡಿದ್ದೀವಿ. ಸೊ ಇದಕ್ಕಿಂತ ಮುಂಚೆ 2004-5 ಅಳವಡಿಸ್ಕೊಂಡಿದ್ವಿ. 2015ರಲ್ಲಿ ಏನು ಮಾಡ್ತೀವಿ ಅಂತಂದರೆ ಇದನ್ನು 2011-12 ಬದಲಾಯಿಸ್ತೀವಿ. ಹಾಗಾದರೆ ಪ್ರಸ್ತುತ ಯಾವುದು ಅಂತ ಕೇಳಿದಾಗ 2011-12 ಆನ್ಸರ್ ಆಗುತ್ತೆ ಸ್ನೇಹಿತರೆ. ಈ 2011-12 ಮೂಲ ವರ್ಷವನ್ನು ಯಾವ ವರ್ಷದಿಂದ ಬಳಸಲಾಗ್ತಾ ಇದೆ ಅಂದರೆ 2015 ಬಳಸಲಾಗ್ತಾ ಇದೆ ಸ್ನೇಹಿತರೆ. ಮೊದಲು ಹಳೆಯ ಮೂಲ ವರ್ಷ ಯಾವುದಾಗಿತ್ತು ಅಂದರೆ 2004-5 ಆಗಿತ್ತು ಸ್ನೇಹಿತರೆ. ಹಾಗಾದರೆ ರಾಷ್ಟ್ರೀಯ ಆದಾಯವನ್ನು ಭಾರತದಲ್ಲಿ ಪ್ರಸ್ತುತ ಅಂದಾಜಿಸುವ ಸಂಸ್ಥೆ ಯಾವುದು? ಸೊ NSO. ದ ನ್ಯಾಷನಲ್ ಇನ್ಕಮ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಬೈ NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಭಾಳಷ್ಟು ಬಾರಿ ಕ್ವಶನ್ ಆಗಿದೆ, ನೋಡ್ಕೊಬೇಕು ಸ್ನೇಹಿತರೆ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅಂತ ನೋಡ್ತಾ. ದ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಇನ್ 2019 ಮೇ ಅಂತೇಳಿ ನೋಡ್ತಾ. 2019 ಮೇನಲ್ಲಿ ಸ್ಥಾಪನೆ ಆಗಿದೆ. ಸೊ ಇತ್ತೀಚೆಗೆ ಸ್ಥಾಪನೆ ಆಗಿದೆ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸುತ್ತೆ ಅಂತೇಳಿ ನಾವು ನೋಡ್ತಾ ಬಂದರೆ ಅಂದರೆ ಇತ್ತೀಚೆಗೆ NSO ಅಂತೇಳಿ ಹೆಸರನ್ನು ಬದಲಾಯಿಸ್ತೀವಿ. ಮೊದಲು ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದಂಥ ಸಂಸ್ಥೆ ಯಾವುದು ಅಂತಂದರೆ CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತೇಳಿ ನಾವು ನೋಡ್ತಾ. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ ಅಂತ ಇತ್ತು. ಇದನ್ನು 1951 ಮೇ 2ನೇ ತಾರೀಕಿನಂದು ಸ್ಥಾಪನೆ ಮಾಡಲಾಗಿರುತ್ತೆ ಭಾರತ ಸರ್ಕಾರ ರಾಷ್ಟ್ರೀಯ ಆದಾಯ ಮತ್ತು ತಲಾದಾಯವನ್ನು ಅಂದಾಜಿಸೋದಕ್ಕೋಸ್ಕರವಾಗಿ. ಈ ಸಂಸ್ಥೆಯನ್ನು ಇತ್ತೀಚೆಗೆ NSO ಅಂತ ಬದಲಾಯಿಸ್ತೀವಿ. 2019 ಮೇ ತಿಂಗಳಲ್ಲಿ NSO ಅಂತೇಳಿ ಬದಲಾಯಿಸ್ತೀವಿ. ಹಾಗಾದರೆ ಪ್ರಸ್ತುತ ರಾಷ್ಟ್ರೀಯ ಆದಾಯ ತಲಾದಾಯವನ್ನು ಅಂದಾಜಿಸುವ ಸಂಸ್ಥೆ ಯಾವುದು ಅಂತಂದರೆ NSO ಅಂತೇಳಿ ಆಗಬೇಕಾಗತ್ತೆ ಸ್ನೇಹಿತರೆ. ಸೊ ಈ NSOಯನ್ನು CSO ಇದನ್ನು NSO ಆಗಿ ಮಾಡೋದಕ್ಕೆ ಶಿಫಾರಸು ಮಾಡಿದವರು ಯಾರು? ವಿತ್ ರೆಕಮೆಂಡೇಶನ್ಸ್ ಆಫ್ ರಂಗರಾಜನ್ ಸಮಿತಿ. ರಂಗರಾಜನ್ ಸಮಿತಿಯ ಶಿಫಾರಸ್ಸಿನಂತೆ ಸೊ CSOನ NSO ಅಂತೇಳಿ ಬದಲಾಯಿಸಿದೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಲಾಸ್ಟ್ ಒಂದು C ಗ್ರೂಪ್ ಎಕ್ಸಾಮ್ ಡೊಮೈನ್ ಪೇಪರಲ್ಲಿ NSOನಲ್ಲಿ ವಿಲೀನವಾದ ಸಂಸ್ಥೆಗಳು ಯಾವುವು? CSO ಒಂದನ್ನಷ್ಟೇ ವಿಲೀನ ಮಾಡಿಲ್ಲ, ಮತ್ತೊಂದು ಸಂಸ್ಥೆಯನ್ನು ವಿಲೀನ ಮಾಡಿದ್ದೀವಿ. ಯಾವುದದು ಅಂತಂದರೆ NSSO ಅಂತೇಳಿ ನೋಡ್ತಾ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್, ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆ ಅಂತೇಳಿ ನೋಡ್ತಾ ಹೋಗ್ತೀವಿ. ಇದನ್ನು ಕೂಡ ನಾವು ಇದರಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಸೊ ಮರ್ಜ್ ಮಾಡಿದ್ವಿ. ಹಾಗಾದರೆ CSO ಮತ್ತು NSO ಎರಡೂ ಸೇರಿಸಿ NSO ಆಗಿದೆ. CSO ಮತ್ತು NSSO ಎರಡನ್ನೂ ಸೇರಿಸಿ NSO ಆಗಿ ಸ್ಥಾಪನೆಯನ್ನು ಮಾಡ್ತೀವಿ. ಇವತ್ತು ಪ್ರಸ್ತುತ ರಾಷ್ಟ್ರೀಯ ಆದಾಯ ತಲಾದಾಯವನ್ನು ಅಂದಾಜಿಸುತ್ತೆ ಈ ಸಂಸ್ಥೆ ಅಂತೇಳಿ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ NSOದ ಕಾರ್ಯಗಳನ್ನು ಕೇಳ್ತಾನೆ ಸ್ನೇಹಿತರೆ. ಇದು ನಿಮಗೆ ಗೊತ್ತಿರಲಿ, ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸುತ್ತೆ ಮತ್ತು ತಲಾದಾಯವನ್ನು ಅಂದಾಜಿಸುತ್ತೆ. ನೆಕ್ಸ್ಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನು ಸಿದ್ಧಪಡಿಸುತ್ತೆ, ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಸಿದ್ಧಪಡಿಸುತ್ತೆ. ಪ್ರಿಪೇರ್ಡ್ IIP ಇಂಡೆಕ್ಸ್ ಫಾರ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್, ಕೈಗಾರಿಕಾ ಉತ್ಪನ್ನ ಸೂಚ್ಯಂಕವನ್ನು ಸಿದ್ಧಪಡಿಸುತ್ತೆ. ನೆಕ್ಸ್ಟ್ ಟು ಪ್ರಿಪೇರ್ ದ ಡ್ರಾಫ್ಟ್ ಫಾರ್ ಸೆಂಟ್ರಲ್ ಗವರ್ನಮೆಂಟ್ ಪ್ರೋಗ್ರಾಮ್ಸ್, ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ವಿನ್ಯಾಸವನ್ನು ರಚಿಸುತ್ತೆ, ಕರಡನ್ನು ರಚಿಸುತ್ತೆ. ನೆಕ್ಸ್ಟ್
ನಿರುದ್ಯೋಗವನ್ನು ಅಂದಾಜಿಸುತ್ತೆ ಸ್ನೇಹಿತರೆ. ಸೊ ಇಷ್ಟು ಕಾರ್ಯಗಳನ್ನು ಯಾವ್ದು ಮಾಡುತ್ತೆ, ಇನ್ನಷ್ಟು ಕಾರ್ಯಗಳನ್ನು ನಾವು ಯಾವುದ್ರಲ್ಲಿ ನೋಡ್ತಾ ಬರ್ತೀವಿ ಅಂತಂದರೆ NSO ನಲ್ಲಿ ನೋಡ್ತಾ ಬರ್ತೀವಿ. NSO ಇದೆಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಇವೆಲ್ಲ ಕ್ವಶನ್ಸ್ ಆಗುತ್ತೆ ಸ್ನೇಹಿತರೆ, ನೋಡ್ಕೊಬೇಕಾಗಿರುತ್ತೆ ನೀವು ಅಂತೇಳಿ. ಎಸ್, ಓಕೆ. ಸೊ ನಾವು ಮುಂದಿನ ಪ್ರಶ್ನೆ ಅಥವಾ ಕೊನೆಯ ಪ್ರಶ್ನೆ ಅಂತೆಲ್ಲ ನೋಡ್ತಾ ಬರ್ತೀವಿ. ಸೊ ಯಾವುದು ಅಂತೆಲ್ಲ ಬಂದಾಗ, ಸೊ ಅಂಡರ್ ದ ರೆಕಮೆಂಡೇಶನ್ಸ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಕಮಿಟಿ RBI ಡಿಸೈಡೆಡ್ ಟು ಟ್ರಾನ್ಸ್ಫರ್ ಇಟ್ ಇಸ್ ಸರ್ಪ್ಲಸ್ ರಿಸರ್ವ್ ಟು ದ ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ನೋಡಿ ಏನು ಪ್ರಶ್ನೆ ಇದು ಅಂತೆಲ್ಲ ನೋಡ್ತಾ ಬಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಏನು ಮೀಸಲು ಹಣ ಏನಿದೆ, ಸೊ ಆ ಸರ್ಪ್ಲಸ್ ಆಫ್ ರಿಸರ್ವ್ ಏನಿದೆ, ಸೊ ಮೀಸಲು ಹಣ ಏನಿದೆ, ಈ ಮೀಸಲು ಹಣವನ್ನು ಸರ್ಕಾರಕ್ಕೆ ವರ್ಗಾಯಿಸಲು ಶಿಫಾರಸು ಮಾಡಿದ ಸಮಿತಿ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಕಮಿಟಿ, ಯಾವ ಸಮಿತಿ ಸರ್ಕಾರಕ್ಕೆ ವರ್ಗಾಯಿಸಲು ಶಿಫಾರಸನ್ನು ಮಾಡಿದೆ? ನೋಡಿ, ಭಾರತ ಸರ್ಕಾರ RBIನಲ್ಲಿರುವಂತಹ ಏನು ಮೀಸಲು ಹಣ ಇದೆ, CRR ನಾಡಿ ಸಂಗ್ರಹವಾದ ಹಣ ಮೀಸಲು ಹಣ, ಈ ಮೀಸಲು ಹಣವನ್ನು ಭಾರತ ಸರ್ಕಾರಕ್ಕೆ ವರ್ಗಾಯಿಸಲು ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ ಕೊಟ್ಟಿದ್ದಾನೆ, ಬಿಮಲ್ ಜಲನ್ ಕಮಿಟಿ, ಉರ್ಜಿತ್ ಪಟೇಲ್ ಕಮಿಟಿ, ರಘುರಾಮ್ ರಾಜನ್ ಕಮಿಟಿ, ಅರವಿಂದ ಸುಬ್ರಹ್ಮಣ್ಯನ್ ಕಮಿಟಿ ಅಂತೇಳಿ ನೋಡ್ತಾ ಹೋಗ್ತೀವಿ. ಸೊ 4 ಆಪ್ಷನ್ ಕೊಟ್ಟಿದ್ದಾನೆ. ಸೊ ನಮ್ಮ ಭಾರತದಲ್ಲಿ 2018ರಲ್ಲಿ CRRನ ಅಡಿ ಸಂಗ್ರಹಿಸಿದ ಹಣ 9.5 lakh crores ಇರುತ್ತೆ. 9.5 lakh crores ಇರುತ್ತೆ. ನಿಮಗೆ CRR ಅಂದರೆ ಗೊತ್ತಿರಲಿ ಸ್ನೇಹಿತರೆ. ಸೊ ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಸ್ವೀಕರಿಸಿದ ಡೆಪಾಸಿಟ್ ಅಮೌಂಟಲ್ಲಿ ಸಮ್ ಪರ್ಸೆಂಟೇಜ್ ಆಫ್ ಅಮೌಂಟನ್ನು RBIನಲ್ಲಿ ಡೆಪಾಸಿಟ್ ಮಾಡಬೇಕು. ಇದನ್ನು ನಾವು CRR ಅಂತ ಕರಿತೀವಿ. ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಸಂಗ್ರಹಿಸಿದ ಠೇವಣಿ ಹಣದಲ್ಲಿ ಶೇಕಡಾವಾರು ಮೊತ್ತದ ಹಣವನ್ನು RBIನಲ್ಲಿ ಠೇವಣಿ ಮಾಡಬೇಕು. ಈ ಠೇವಣಿ ಮಾಡಿದ ಹಣ CRR, ಇದನ್ನೇ ರಿಸರ್ವ್ ಮನಿ ಅಂತ ಕರಿತೀವಿ. ಈ CRR ಅಮೌಂಟ್ ಏನಿದೆ, ಈ CRR ಅಮೌಂಟನ್ನು RBI ಖರ್ಚು ಮಾಡುವಂತಿಲ್ಲ, ವಾಣಿಜ್ಯ ಬ್ಯಾಂಕ್ಗಳಿಗೆ ವಾಪಸ್ ಕೊಡುವಂತಿಲ್ಲ, ಆ ಹಣಕ್ಕೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಬಡ್ಡಿ ಕೊಡಲ್ಲ. ಅಂದರೆ ಇದು ರಿಸರ್ವ್, ಮೀಸಲಾಗಿ ಇಟ್ಟಿರಬೇಕು. ಯಾಕಂದರೆ ಸಾರ್ವಜನಿಕರ ಠೇವಣಿ ಹಣಕ್ಕೆ ಗ್ಯಾರಂಟಿಯಾಗಿ ಸಂಗ್ರಹಿಸಿದ ಹಣ ಇದನ್ನು ರಿಸರ್ವ್ ಆಗಿ ಇಟ್ಟಿರಬೇಕು. ಆದರೆ ಇದನ್ನು ಅಂದಿನ ಹಣಕಾಸು ಸಚಿವರಾಗಿದ್ದಂಥ ಅರುಣ್ ಜೇಟ್ಲಿ ಅವರು RBIಗೆ ಪ್ರೆಷರ್ ಹಾಕ್ತಾರೆ. 3.5 lakh crores ಅಮೌಂಟನ್ನು ನಮ್ಮ ಏನು RBIನಿಂದ ಸೊ ಸರ್ಕಾರಕ್ಕೆ ವರ್ಗಾಯಿಸ್ರಿ, ಇಲ್ಲಿರುವಂಥ ಮೀಸಲು ಹಣವನ್ನು ಪಾಕೆಟ್ ಮನಿ ಥರ ಕೊಟ್ಬಿಡ್ರಿ, ನಾವು ಖರ್ಚು ಮಾಡ್ತೀವಿ, ಸೊ ನಮಗೆ ಹಣಕಾಸಿನ ಕೊರತೆ ಇದೆ, ಸೊ ನೀವು ವರ್ಗಾಯಿಸಬೇಕು ಅಂತೇಳಿ ಸೊ ಕೇಳ್ತಾರೆ, ಪ್ರೆಷರ್ ಹಾಕ್ತಾರೆ. ಆಗ ಉರ್ಜಿತ್ ಪಟೇಲ್ ಅವರು ಇರ್ತಾರೆ. ಉರ್ಜಿತ್ ಪಟೇಲ್ ಅವರು ಸೊ ತಮ್ಮ ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆಯನ್ನು ಕೊಟ್ಟು ಹೋಗ್ತಾರೆ. ಸೊ ತದಾದ ನಂತರ ಮತ್ತೊಂದು ಅಧ್ಯಕ್ಷರನ್ನು ಅಥವಾ ಗವರ್ನರನ್ನು ನೇಮಕ ಮಾಡ್ತೀವಿ, ಶಕ್ತಿಕಾಂತ ದಾಸ್ ಅವ್ರನ್ನ. ಆ ಶಕ್ತಿಕಾಂತ ದಾಸ್ ಅವ್ರಿಗೂ ಕೂಡ ಮತ್ತೆ ಪ್ರೆಷರ್ ಆಗ್ತಾರೆ, 3.5 ಲಕ್ಷ ಕೋಟಿಯನ್ನು ನೀವು ವರ್ಗಾಯಿಸಬೇಕು ಸರ್ಕಾರಕ್ಕೆ ಅಂತೇಳಿ. ಸೊ ಅಂತಹ ಸಂದರ್ಭದಲ್ಲಿ ಶಕ್ತಿಕಾಂತ ದಾಸ್ ಅವರು ಮತ್ತು ಸರ್ಕಾರ ಸೇರಿ ನೇಮಕ ಮಾಡಿದಂತಹ ಸಮಿತಿ ಯಾವುದಾಗಿತ್ತು ಅಂದರೆ ಬಿಮಲ್ ಜಲನ್ ಸಮಿತಿ. ಸೊ ಇಲ್ಲಿ RBIನಲ್ಲಿರುವಂತಹ ಮೀಸಲು ಹಣವನ್ನು ಸೊ ವರ್ಗಾಯಿಸೋದಕ್ಕೆ ಸಾಧ್ಯನಾ ಇಲ್ವಾ, ನೀವು ಶಿಫಾರಸನ್ನು ಕೊಡಿ ಅಂತೇಳಿ ಬಿಮಲ್ ಜಲನ್ ಸಮಿತಿಯನ್ನು ನೇಮಕ ಮಾಡಲಾಗಿತ್ತು. ಬಿಮಲ್ ಜಲನ್ ಅವರು RBIನ 20ನೇ ಮಾಜಿ ಗವರ್ನರ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ 20ನೇ ಗವರ್ನರ್ ಹುದ್ದೆಯನ್ನು ನಿರ್ವಹಿಸಿದ್ದವರು ಬಿಮಲ್ ಜಲನ್ ಅವರು. ಇವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡ್ತಾರೆ. ಬಿಮಲ್ ಜಲನ್ ಅವರು ಸ್ಟಡಿ ಮಾಡಿ ಸೊ ಕೇಂದ್ರ ಸರ್ಕಾರಕ್ಕೆ ಹಣವನ್ನು ವರ್ಗಾಯಿಸಬೇಕು ಅಂತೇಳಿ ಶಿಫಾರಸನ್ನು ಮಾಡ್ತಾರೆ 2018ರಲ್ಲಿ. ಸೊ ಇವರು ಶಿಫಾರಸನ್ನು ಮಾಡ್ತಾರೆ. ಇವರ ಶಿಫಾರಸ್ಸಿನ ಆಧಾರದಂತೆ 1.76 ಲಕ್ಷ ಕೋಟಿ ಹಣವನ್ನು 3.5 ವರ್ಗಾಯಿಸಲ್ಲ, 1.76 ಲಕ್ಷ ಕೋಟಿ ಹಣವನ್ನು ಭಾರತ ಸರ್ಕಾರಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವರ್ಗಾಯಿಸುತ್ತೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇದನ್ನೇ ಕ್ವಶನ್ ಆಗಿ ಕೇಳಿದ್ದಾನೆ, ಯಾರು ಭಾರತ ಸರ್ಕಾರಕ್ಕೆ ಹಣವನ್ನು ಸರ್ಪ್ಲಸ್ ರಿಸರ್ವನ್ನು ವರ್ಗಾಯಿಸೋದಕ್ಕೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಕೇಳ್ತಾನೆ. ಬಿಮಲ್ ಜಲನ್ ಸಮಿತಿ. ಅವರ ಸಮಿತಿಯ ಶಿಫಾರಸ್ಸಿನಂತೆ ಇದು ಅಮೌಂಟ್ ಗೊತ್ತಿಲ್ಲ ನಿಮಗೆ, 1.76 ಲಕ್ಷ ಕೋಟಿ ಅಮೌಂಟನ್ನು ಸೊ ಸರ್ಕಾರಕ್ಕೆ ವರ್ಗಾಯಿಸಿದ್ರು ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಸೊ ಇದು ಶಿಫಾರಸನ್ನು ಕೊಟ್ಟಿದ್ದು 2018, ನೇಮಕವಾಗಿದ್ದು ಕೂಡ 2018, ವರ್ಗಾಯಿಸಿದ್ದು 2019ರಲ್ಲಿ. ಅಮೌಂಟನ್ನು ವರ್ಗಾಯಿಸಿದ್ದು 2019ರಲ್ಲಿ ವರ್ಗಾಯಿಸಿತು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇಲ್ಲಿಯವರೆಗೆ ನಾವು ಇಲ್ಲಿ ಕೇಳಲಾಗಿದ್ದಂತಹ 11 ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ ಸ್ನೇಹಿತರೆ. ಸೊ ನಿಮಗೆ ಇದು ತುಂಬ ಮಾಹಿತಿ ಯೂಸ್ಫುಲ್ ಆಗುತ್ತೆ ಅಂತೇಳಿ ಅಂದ್ಕೊಳ್ತಾ ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣಂತೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು ವೆರಿ ಮಚ್.